यो नमः हरिः ॐ प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्त ಮಾನಂದದಂ ತಂ. ಈಗ ಮುಂದಿನ ಭಾಷ್ಯ ಭಾಗ ಪಾಠ ಆಗಬೇಕು. ಉಶಸ್ತ ಬ್ರಾಹ್ಮಣದ ಭಾಷ್ಯ ಭಾಗದಲ್ಲಿನ ಯಾವುದು ಬೃಹತ್ ಶ್ರುತಿ ಎನ್ನುವ ಪ್ರಮಾಣ ವಚನದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಹೊರಡಬೇಕು ನಾವೀಗ. ಎಲ್ಲಿವರೆಗಾಗ್ಯದ? ನತೇ ವಿಷ್ಣು ಪರೋಮಾತ್ರಯ ಇತ್ಯಾದಿ ಶ್ರುತಿ ಪ್ರಸಿದ್ಧಂ ವಿಷ್ಣೋರ್ ಲಕ್ಷಣಂ ನ ದೃಷ್ಟೇಃ ದ್ರಷ್ಟಾರಂ ಇತ್ಯಾದಿನ ವಕ್ತಿ. ಇಲ್ಲಿವರೆಗೆ ಹೇಳಿ ಮುಕ್ತಾಯ ಮಾಡ್ಯದ. ಅಂದ್ರೆ ಯಾಜ್ಞವಲ್ಕ್ಯರು ಆ ಉಶಸ್ತನಿಗೆ ಏನು ತಿಳಿಸಿಕೊಟ್ರು? ಭಗವಂತನ ಲಕ್ಷಣ ಏನು ಅಂತಂದರೆ ಇಂದ್ರಿಯ ಅಗೋಚರ, ನಮ್ಮ ಯಾವ ಇಂದ್ರಿಯಗಳಿಗೂ ನಿಲುಕದವನು. ನಾವು ನಮ್ಮ ಪಂಚಜ್ಞಾನೇಂದ್ರಿಯವನ್ನು ಅಥವಾ ಮನಸ್ಸನ್ನು ಹಾಗೂ ಬುದ್ಧಿಯನ್ನು ಉಪಯೋಗಿಸಿದರೂ ದೇವರನ್ನು ಗ್ರಹಿಸಿಬಿಟ್ಟೆವು, ದೇವರನ್ನು ತಿಳಿದು ಬಿಟ್ಟೆವು ಅಂತ ಆಗುವುದಿಲ್ಲ. ಇದುವೇ ಇಂದ್ರಿಯ ಅಗೋಚರತ್ವ ರೂಪವಾಗಿರುವಂಥ ಲಕ್ಷಣ. ಬೇರೆ ವೇದವಾಕ್ಯದಲ್ಲಿ ಬಂದದ್ದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾಜ್ಞವಲ್ಕ್ಯರು ಹೇಳಿದರು ಅಂತ ಇಷ್ಟು ಮುಕ್ತಾಯ ಮಾಡಿದರು. ಇನ್ನು ಮುಂದೆ ಬೃಹತ್ ಶ್ರುತಿ ಅನ್ನುವಂತಹ ಪ್ರಮಾಣ ವಚನವನ್ನು ಉದಾಹರಣೆ ಮಾಡ್ತಾರೆ. ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಈ ಇಷ್ಟೊತ್ತಿನವರೆಗೆ ಏನಂತ ಅಂದರೆ ಇದು ಯಾಕೆ ಹೊರಡಿತು ಅಂತ ಹೇಳಬೇಕಲ್ಲ. ಯಾವ ವಾಕ್ಯ? ವಿನೈವ ಅನ್ಯಪ್ರಸಾದೇನ ಪೂರ್ಣ ಸರ್ವಗುಣಾತ್ಮಕಂ ಪಶ್ಯನ್ ಅನುಭವತ್ತೇವ ಸ್ವರೂಪಂ ಕೇಶವ ಪ್ರಭು ಅಂತ ಪ್ರಾರಂಭ ಮಾಡಿಕೊಂಡು ಇತ್ಯಾದಿ ಬೃಹತ್ ಶ್ರುತಿ ಅಂತ ಅನ್ನೋವರೆಗೂ ಕೂಡ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಆಚಾರ್ಯರು ಅಂತಂದರೆ ಇದೇ ಉಶಸ್ತ ಬ್ರಾಹ್ಮಣಕ್ಕೆ ವ್ಯಾಖ್ಯಾನ ಮಾಡಿ ಆಗಿದೆ. ಪುನಃ ಯಾಕೆ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ? ಒಂದು ಸರ್ತಿ ವ್ಯಾಖ್ಯಾನ ಮಾಡಿದ ಮೇಲೆ ಮತ್ತೊಮ್ಮೆ ವ್ಯಾಖ್ಯಾನ ಮಾಡುವ ಪದ್ಧತಿ ಉಂಟೋ, ಅವಶ್ಯಕತೆ ಉಂಟೋ? ಅಂದರೆ ಏವಂ ಸ್ವವಾಕ್ಯೇನ ರಘುತ್ತಮ ಸ್ವಾಮಿಗಳಂತಾರ ಭಾವಬೋಧದಲ್ಲಿ ಬ್ರಾಹ್ಮಣಂ ವ್ಯಾಖ್ಯಾಯ, ತಮ್ಮ ಮಾತುಗಳಿಂದ ಉಶಸ್ತ ಬ್ರಾಹ್ಮಣವನ್ನು ವ್ಯಾಖ್ಯಾನಿಸಿ ತದ್ದಾರ್ಢ್ಯಾಯ, ನಾವೇನು ವ್ಯಾಖ್ಯಾನ ಮಾಡಿದ್ದೇವೋ ಇದೇ ಸತ್ಯವಾದದ್ದು, ಇದೇ ಅರ್ಥವನ್ನೇ ಹೇಳಬೇಕು ಅಂತ ದೃಢೀಕರಣ ಮಾಡಲು ಅದರ ವ್ಯಾಖ್ಯಾನ ರೂಪವೆನಿಸಿರುವಂತಹ ಪ್ರಮಾಣವನ್ನು ಉದಾಹರಣೆ ಮಾಡಲಿಕ್ಕತ್ತಾರೆ. ಈಗ ಅಂದರೆ ಆಚಾರ್ಯರು ಹೇಳಿ ಮುಗಿಸಿಬಿಟ್ರು, ಹೇಳಿ ಮುಗಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಿರುವ ಪ್ರಮಾಣ ವಚನಗಳನ್ನು ಉದಾಹರಣೆ ಮಾಡ್ತಾರೆ. ಯಾಕಂದ್ರೆ ನಾವು ಹೇಳಿದ ಅರ್ಥವೇ ಈ ಉಪನಿಷತ್ತಿಗೆ ಸರಿಯಾದ ಅರ್ಥ, ಪರರು ಹೇಳಿದ ಅರ್ಥವು ಸರಿಯಾದ ಅರ್ಥ ಅಲ್ಲ. ಇದನ್ನು ದೃಢಗೊಳಿಸಬೇಕು, ತಮ್ಮ ಶಿಷ್ಯರಿಗೆ ಮನದಟ್ಟಾಗಬೇಕು. ಇಲ್ಲ, ನಮ್ಮ ಆಚಾರ್ಯರು ನಮ್ಮ ಗುರುಗಳು ಹೇಳಿದ್ದೇ ಸತ್ಯ ಅಂತ ಆಗಬೇಕು. ಅದಕ್ಕೋಸ್ಕರ ಈ ಮಾತನ್ನು ಹೇಳಿ ಹೊರಟಿದ್ದಾರೆ. ಏನು? ಎಸ್ ಸಾಕ್ಷಾತ್ ಅಪರೋಕ್ಷಂ ಅಂತ ಬಂದಿತ್ತು ನೋಡ್ರಿ ಹಿಂದೆ. ಯಾರ ಅನುಗ್ರಹವೂ ಇಲ್ಲದೆ ಭಗವಂತನು ತನ್ನ ಇನ್ನುಳಿದವರ ಜ್ಞಾನವನ್ನು ಮಾಡಿಕೊಳ್ತಾನೆ ಅಂತೇನು ಬಂದಿತ್ತೋ ಅದಕ್ಕೆ ಪ್ರಮಾಣ ವಚನಗಳ ಉದಾಹರಣೆ. ವಿನೈವ ಅನ್ಯಪ್ರಸಾದೇನ ಭಾಷ್ಯ ನೋಡ್ರಿ, ಈಗ ನಿಮ್ಮ ಪುಸ್ತಕದಲ್ಲಿ ನೋಡ್ರಿ. ವಿನೈವ ಅನ್ಯಪ್ರಸಾದೇನ ಪೂರ್ಣ ಸರ್ವಗುಣಾತ್ಮಕಂ, ಯಾರ ಪ್ರಸಾದವೂ ಇಲ್ಲ, ಯಾರ ಪ್ರಸಾದವೂ ಇಲ್ಲ. ಇದೆಲ್ಲದ ಇದು ಸಾಕ್ಷಾತ್ ಅನ್ನೋ ಶಬ್ದದ ಅರ್ಥ. ಉಪನಿಷತ್ತಿನಲ್ಲಿ ಸಾಕ್ಷಾತ್ ಅಂತದ. ಆ ಸಾಕ್ಷಾತ್ ಅನ್ನೋದರ ಅರ್ಥವನ್ನು ವಿನೈವ ಅನ್ಯಪ್ರಸಾದೇನ, ಯಾರ ಪ್ರಸಾದವೂ ಇಲ್ಲ. ಪಶ್ಯನ್ ಮುಂದದ ನೋಡ್ರಿ, ಅಲ್ಲೇ ಅದ ಪಶ್ಯನ್ನೇವ ಪಶ್ಯನ್ ಅನುಭವತ್ತೇವ ಅಂತದ. ಅದಲ್ಲಿ ಪೂರ್ಣ ಸರ್ವಗುಣಾತ್ಮಕಂ ಅಂತನ್ನೋದು ಮತ್ತದು ಬ್ರಹ್ಮ ಶಬ್ದ ಅರ್ಥ ಬರ್ತದೆ. ಬ್ರಹ್ಮ ಅನ್ನೋದಕ್ಕೆ ತಗೋಬೇಕದನ್ನ. ಪೂರ್ಣ ಸರ್ವಗುಣಾತ್ಮಕಂ ಅನ್ನೋದು ಬ್ರಹ್ಮ ಶಬ್ದದ ಅರ್ಥ. ಪಶ್ಯನ್ ಅನುಭವತ್ತೇವ ಅಂತದ ನೋಡ್ರಿ. ಇಲ್ಲಿ ಒಂಚೂರು ಏವಕಾರವನ್ನು ಭಿನ್ನ ಕ್ರಮ ಇದ್ದ ಸ್ಥಳದಲ್ಲಿ ಇಡದೆ ಬೇರೆ ಸ್ಥಳದಲ್ಲಿ ಹಚ್ಚಿಕೊಳ್ಬೇಕು. ಅದನ್ನು ವಾಕ್ಯ ಸಿಕ್ಕಿದೆಯಾ? ಮೊದಲನೇ ಸಾಲಿನಲ್ಲಿ
ಅನ್ಯಪ್ರಸಾದೇನ ವಿನೈವ. ಯಾರ ಅನುಗ್ರಹವೂ ಇಲ್ಲದೆ ಭಗವಂತನು ಪಶ್ಯತಿ ಅನುಭವತಿ, ಅಪಶ್ಯನ್ ಅನುಭವತಿ ಏವದ. ಆ ಪಶ್ಯನ್ ಜೊತೆಗೆ ಏವ ಇಟ್ಟುಕೊಳ್ಬೇಕು. ಪಶ್ಯನ್ ಏವ ಅನುಭವತಿ. ಆಕ್ಚುಲಿ ಏವ ಇಲ್ಲದ ಅನುಭವತಿ ಆದಮೇಲೆ ಏವ ಅದ. ಆ ಏವವನ್ನು ಅಲ್ಲಿದ್ದ ಸ್ಥಳದಿಂದ ತೆಗೆದು ಭಿನ್ನ ಸ್ಥಳದಲ್ಲಿ ಯೋಜನೆ ಮಾಡ್ಕೊಳ್ಬೇಕು, ಭಿನ್ನ ಕ್ರಮದಲ್ಲಿ ಯೋಜನೆ ಮಾಡ್ಕೋಬೇಕು. ಹೌದು, ಯಾವುದದು? ಯಾವುದನ್ನು ನೋಡ್ತಾನ ಅಂದ್ರೆ ಸ್ವರೂಪಂ ಕೇಶವ ಪ್ರಭು. ಸಮರ್ಥನಾದ ಕೇಶವ ಪರಮಾತ್ಮ ಅದನ್ನು ನೋಡ್ತಾನ. ಅಂದ್ರೆ ಏನಾಯ್ತು? ಈಗ ಶ್ಲೋಕ ಹೆಂಗಾಯಿತು? ಪ್ರಭು ಕೇಶವ, ಸರ್ವ ಸಮರ್ಥನಾಗಿರುವಂಥ ಭಗವಂತನೂ ಅನ್ಯಪ್ರಸಾದೇನೈವ, ಅನ್ಯಪ್ರಸಾದೇನ ವಿನೈವ, ಇನ್ನೊಬ್ಬರ ಅನುಗ್ರಹವಿಲ್ಲದೇನೆ ಪೂರ್ಣ ಸರ್ವಗುಣಾತ್ಮಕಂ ಸ್ವರೂಪಂ, ಪೂರ್ಣ ಗುಣ ಸರ್ವಗುಣಗಳಿಂದ ಪೂರ್ಣವಾದ ತನ್ನ ಸ್ವರೂಪವನ್ನು ಪಶ್ಯನ್ನೇವ ಕಾಣುತ್ತಲೇನೆ ಅನುಭವತಿ, ಅದನ್ನು ಅನುಭವಿಸುತ್ತಾನೆ, ತಿಳಿಯುತ್ತಾನೆ. ಅಂದ್ರೆ ತನ್ನ ಸ್ವರೂಪವನ್ನು ಯಾರ ಅನುಗ್ರಹವಿಲ್ಲದೆ ತಾನೇ ನೋಡಿಕೊಂಡು ತಿಳಿಯುತ್ತಾನೆ. ಇಷ್ಟರ್ಥವನ್ನು ಹೇಳಿದರು. ಶ್ಲೋಕಾಭಿಪ್ರಾಯ ಅನ್ವಯವನ್ನು ತಿಳ್ಕೊಂಡಿದ್ದೀರಿ. ಹಾಗಾದರೆ ಭಗವಂತ ಕೇವಲ ತನ್ನನ್ನು ತಿಳಿದುಕೊಳ್ಳಿಕ್ಕೆ ಸಮರ್ಥನಾಗಿದ್ದಾನೆ ಅಂದ್ರೆ ಅಲ್ಲ. ಪಶ್ಯತ್ಯವ್ಯವಧಾನೇನ ಸರ್ವಂಚ ಅನ್ಯ ಜಡಾ ಜಡಂ. ಪ್ರಭು ಕೇಶವ, ಸಮರ್ಥನಾದ ಭಗವಂತನು ಅನ್ಯ ಜಡಾಜಡಂ ಸರ್ವಂ, ತನ್ನಿಂದ ಭಿನ್ನವಾದ ಜಡ ಅಜಡ ಪದಾರ್ಥಗಳನ್ನು ಅವ್ಯವಧಾನೇನ ಪಶ್ಯತಿ, ಯಾವ ಅಡೆತಡೆಗಳಿಲ್ಲದೆ ನೋಡುತ್ತಾನೆ. ಇದು ಸರ್ವಜ್ಞತ್ವದ ಚಿಹ್ನೆ, ಸರ್ವಜ್ಞತ್ವದ ಲಕ್ಷಣ. ಏನೂ ಅಡೆತಡೆಗಳಿಲ್ಲ. ಜಡವಸ್ತುಗಳಿರಬಹುದು, ಅಜಡ ವಸ್ತುಗಳಿರಬಹುದು. ಪಾತಾಳದ ತಳದಿಂದ ಪ್ರಾರಂಭ ಮಾಡಿಕೊಂಡು ಸತ್ಯಲೋಕದವರೆಗಿನ 14 ಲೋಕದಲ್ಲಿದ್ದ ಅನಂತ ವಸ್ತುಗಳನ್ನು ಯಾವ ಅಡೆತಡೆಗಳಿಲ್ಲದೆ ನೋಡುತ್ತಾನೆ. ಅವನ ಮಹಿಮಾ ಇಲ್ಲರ ನಾವೇನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 14 ಲೋಕದ ಎಲ್ಲ ಪದಾರ್ಥಗಳು ನಾವು ಒಬ್ಬರ ಹಿಂದೆ ಒಬ್ಬರು ಕೂತಿದ್ರೆ ಮುಂದಿದ್ದವಂಗೆ ಹಿಂದೆ ಕೂತವ್ ಕಾಣಿಸಂಗಿಲ್ಲ. ಇಲ್ಲೇ ನಮ್ಮ ಎದುರಿಗೆ ಒಬ್ಬರ ಬಾಜು ಒಬ್ಬರು ಅರ್ಧಂಬರ್ಧ ಕೂತಿರ ಅವನ ಮುಖ ಇವನ್ ಕಾಣಿಸಂಗಿಲ್ಲ, ಇವನ್ ಮುಖ ಕಾಣಿಸಂಗಿಲ್ಲ. ಭಗವಂತನಿಗೆ 14 ಲೋಕದಲ್ಲಿ ಎಷ್ಟು ಪದಾರ್ಥಗಳು, ಎಲ್ಲ ಪದಾರ್ಥಗಳು ಏನೂ ಅಡೆತಡೆಗಳಿಲ್ಲದೆ ಕಾಣುತ್ತದೆ. ಸಾಕ್ಷಾದೇವ ಅಪರೋಕ್ಷಾತ್ ಸ ವಿಷ್ಣುರೇವ ತತಸ್ಮೃತಃ. ಸಾಕ್ಷಾದೇವ ಅಪರೋಕ್ಷಾತ್ ಅಂತ ತಿಳಿದುಕೊಂಡು ಆ ವಿಷ್ಣುವಿಗೇನೆ ಹೆಸರು, ಬೇರೆ ಇನ್ಯಾರಿಗೂ ಅಲ್ಲ. ಸಾಕ್ಷಾತ್ ಶಬ್ದ ಸ್ವತಂತ್ರ ತಂ ಅಪರೋಕ್ಷ ಸ್ವನಾವೃತಿಂ ಅದನಂ ಭೋಗವಿದ್ದು ಉದ್ದಿಷ್ಟ ತಸ್ಮಾತ್ ವಿಷ್ಣುಸ್ತಥಾ ಸ್ಮೃತಃ. ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವತಂತ್ರತ್ವಂ, ಸ್ವತಂತ್ರನಾಗಿ ನೋಡ್ತಾನ ಅಂತ ಅರ್ಥ ಅಲ್ರಿ. ಮತ್ತು ಆಗಲೇ ಇನ್ನೊಬ್ಬರ ಅನುಗ್ರಹವಿಲ್ಲದೆ ಅಂತ ಹೇಳಿದ್ರಿ, ಎರಡು ಅದೇ ಅರ್ಥ ಇಲ್ಲ. ಮತ್ತೆ ಇನ್ನೊಬ್ಬರ ಅನುಗ್ರಹವಿಲ್ಲದೆ ಅಂದ್ರೇನೋ, ಸ್ವತಂತ್ರವಾಗಿ ಅಂದ್ರೇನು, ಮತ್ತೆ ಎರಡು ಒಂದೇ ಅರ್ಥ. ಒಂದು ನಿಷೇಧ ಮುಖದಿಂದ ಹೇಳಿಗತ್ತದ, ಒಂದು ವಿಧಿ ಮುಖದಿಂದ ಹೇಳಿಗತ್ತದ. ಇನ್ಯಾರ ಅನುಗ್ರಹವೂ ಬೇಕಾಗಿಲ್ಲ ಅಂದರೆ ಸ್ವತಂತ್ರವಾಗಿ ಎಲ್ಲವನ್ನ ಕಾಣ್ತಾನೆ ಪರಮಾತ್ಮ. ಅಂದ್ರೆ ನಾವೇನಾದರೂ ಕರ್ಮಗಳನ್ನು ಮಾಡಿದ್ದಿದ್ರೆ, ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ನೋಡ್ಯಾನೋ ಇಲ್ಲೋ ಯಾರು ಹೇಳ್ಬೇಕು? ಪಾಪ ಅವಂಗ ವಯಸ್ಸಾಗಿಬಿಟ್ಟದ, ಗೊತ್ತಾಗಂಗಿಲ್ಲ, ಕಿವಿ ಕೇಳ್ಸಂಗಿಲ್ಲ, ಕಣ್ ಕಾಣಿಸಂಗಿಲ್ಲ, ತಲೆ ಓಡಂಗಿಲ್ಲ. ಹೀಗೆಲ್ಲ ಏನೂ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಅವ ಎಲ್ಲವನ್ನು ನೋಡ್ತಿರ್ತಾನ, ಸ್ವತಂತ್ರವಾಗಿ ನೋಡ್ತಿರ್ತಾನ. ಆಮೇಲೆ ತಸ್ಮಾತ್ ಇನ್ನು ಅಪರೋಕ್ಷ ಸ್ವನಾವೃತಿ. ಅಪರೋಕ್ಷ ಅಂದ್ರೆ ಯಾವ ವಸ್ತುಗಳು ಆವೃತವಾಗಿಲ್ಲ, ಅನಾವೃತವಾಗ್ಯಾವ, ಎಲ್ಲವೂ ತೆರೆದುಕೊಂಡಿವೆ. ಅದನಂ ಭೋಗ ಉದ್ದಿಷ್ಟ. ಸಾಕ್ಷಾತ್ ಅಪರೋಕ್ಷಾತ್ ಅಂತದಲ್ಲ, ಅಪರೋಕ್ಷ ಆದ ಮೇಲೆ ಆತಂತ ಒಂದು ಪದ ಅದಕ್ಕೆ ಬಿಡಿಸ್ತಾರ. ಅದನಂ, ಆತಂದ್ರೆ ಅದನಂ. ಅದನಂ ಅಂದ್ರೆ ತಿನ್ನುವುದು ಅಂದ್ರೆ ಭೋಗ, ಭೋಗ ಅಂದ್ರೆ ಅನುಭವ. ಅಂದ್ರೆ ಸ್ವತಂತ್ರವಾಗಿ ಎಲ್ಲ ವಸ್ತುಗಳನ್ನು ಆವರಣರಹಿತವಾಗಿ ಅನುಭವಿಸುತ್ತಾನೆ, ತಿಳಿಯುತ್ತಾನೆ. ಆದ್ದರಿಂದ ಭಗವಂತನಿಗೆ ಸಾಕ್ಷಾತ್ ಅಪರೋಕ್ಷ ಅಂತ ಕರೀತಾರೆ. ಇನ್ನು ಬ್ರಹ್ಮಾಸೌ ಗುಣಪೂರ್ಣತ್ವಾತ, ಅಲ್ಲಿ ಮೇಲೆ ಸ್ವರೂಪ ಹೆಂಗದ ಭಗವಂತನದ್ದು ಅಂದ್ರೆ ಪೂರ್ಣ ಸರ್ವ ಗುಣಾತ್ಮಕವಾದದ್ದು ಅಂತ ಹೇಳ್ಯಾರ. ಇಲ್ಲಿ ಭಗವಂತ ಬ್ರಹ್ಮ ಅಂತ ಕರ್ಸ್ಕೋತಾನ. ಯಾಕಂದ್ರೆ ಗುಣಪೂರ್ಣತ್ವಾತ, ಗುಣಪೂರ್ಣನಾದದ್ದರಿಂದ ಭಗವಂತನಿಗೆ ಬ್ರಹ್ಮ ಬ್ರಹ್ಮ ಎಂದು ಕರೆಯಬೇಕು. ಏನಂಗಂದ್ರೆ ಗುಣಪೂರ್ಣನಾದದ್ದರಿಂದ ಬ್ರಹ್ಮ ಎಂದು ಕರೆಯಬೇಕು ಅಂದ್ರೆ ಏನರ್ಥ ಅಂದ್ರೆ, ಏನೋ ಶಾಸ್ತ್ರ
ಭಗವಂತನನ್ನು ಬ್ರಹ್ಮ ಅಂತ ಕರ್ಕೋತ ಬಂದ್ಬಿಟ್ಟದ. ನಮಗೂ ಹಂಗೆ ಕರೆಸಿ ಕರೆಸಿ ಅಭ್ಯಾಸ ಮಾಡಿಸಿಬಿಟ್ಟಾರ. ಅದಕ್ಕೆ ಅವ್ನು ಬ್ರಹ್ಮ ಅಂತ ಕರಿತೀವೇನು ಅಂದ್ರೆ ರೂಢಿಯಿಂದ ಬಂದ ಹೆಸರೇ. ಮನೆಯಲ್ಲಿ ಒಂದು ಕುರ್ಚಿ ಇದೆ, ಆ ಕುರ್ಚಿಗೆ ಕುರ್ಚಿ ಅಂತ ಯಾಕೆ ಕರೆದ್ರು ಗೊತ್ತಿಲ್ಲ, ಕರ್ಕೋದ್ ಬಂದಾಗ ನಾವು ಕುರ್ಚಿ ಅಂತ ಕರ್ಕೋದ್ ಬಂದೀವಿ ಅಷ್ಟೇ ಕೆಲಸ. ಹಂಗೆ ಭಗವಂತನಿಗೆ ಬ್ರಹ್ಮ ಅಂತ ಯಾಕೆ ಕರೆದ್ರು, ಯಾರೋ ಒಬ್ಬರು ಆಚಾರ ಬ್ರಹ್ಮ ಅಂತ ಕರೆದ್ರು, ಮುಂದೆ ಉಳಿದ ಎಲ್ಲ ಆಚಾರು ಬ್ರಹ್ಮ ಬ್ರಹ್ಮ ಅಂತ ಹೇಳ್ಕೋತ ಬಂದರು. ಹಿಂಗೇನು ಅಂದ್ರೆ ಅಲ್ಲ, ಅವನನ್ನು ಈ ಹೆಸರಿನಿಂದ ಕರೆಯಬೇಕಾದ್ರೆ ಈ ಕಾರಣ ಉಂಟು ಅಂತ ಬೃಹತ್ ಶ್ರುತಿ ಹೇಳಿಗತ್ತದ. ಏನಂತ ಅದಕ್ಕೆ ಹೇಳಿದ್ರು, ಬ್ರಹ್ಮಾಸೌ ಗುಣಪೂರ್ಣತ್ವಾತ, ಗುಣಗಳಿಂದ ತುಂಬಿ ತುಳುಕ್ತಾನ, ಆದ್ದರಿಂದ ಅವನನ್ನ ಬ್ರಹ್ಮ ಎಂದು ಕರೆಯಿರಿ. ಹೆಂಗದ ನೋಡ್ಕೊಳ್ರಿ, ಗುಣಪೂರ್ಣತ್ವಾತ್ ಅಂತ ಪಂಚಮ್ಯಂತವಾದ ಪದ ಅದು. ಗುಣಪೂರ್ಣತ್ವಾತ್ ಅಂತನೋ ಪಂಚಮ್ಯಂತ ಪದ ಏನ್ ಮಾಡ್ತದ, ನಿಮಿತ್ತವನ್ನು ಹೇಳ್ತದ. ನಿಮಿತ್ತ ಅಂದ್ರೆ ಕಾರಣವನ್ನು ಹೇಳ್ತದ. ನಾವು ಈ ದೇವರನ್ನ ಬ್ರಹ್ಮ ಅಂತ ಯಾಕೆ ಕರಿತೀವಿ ಗೊತ್ತೇನೋ ಅಂತ ಹಿಂಗೆ ಹೇಳಿಕತ್ತದ ಅದು. ಅದರಿಂದ ಗುಣಪೂರ್ಣತ್ವಾತ್ ಆತ್ಮ ಸರ್ವನಿಯಂತ್ರಿತ ಒಂದು ಮುಗೀತು. ಅಸೌ ಈ ಪರಮಾತ್ಮನು ಗುಣಪೂರ್ಣತ್ವಾತ್ ಗುಣಪೂರ್ಣನಾದದ್ದರಿಂದ ಬ್ರಹ್ಮ ಎಂದು ಕರೆಸಿಕೊಳ್ಳತಾನ. ಇನ್ನ ಆತ್ಮ ಅಂತದಲ್ರಿ ಉಪನಿಷತ್ತೊಳಗ, ಅದರ ಅರ್ಥ ಏನು ಅಂತ ಕೇಳಿದ್ರೆ ಸರ್ವನಿಯಂತ್ರಿತ, ಎಲ್ಲರನ್ನೂ ನಿಯಂತ್ರಣ ಮಾಡುತ್ತಾನೆ, ಅರ್ಥಾತ್ ಸರ್ವರಿಗೆ ನಿಯಾಮಕನಾಗಿದ್ದಾನೆ ಅನ್ನುವುದಕ್ಕೆ ಆತ್ಮ ಎಂದು ಕರೆಯುತ್ತಾರೆ. ನೋಡ್ರಿ ಬಹಳ ಚಂದದ, ಅಂದ್ರೆ ಒಂದೊಂದು ಕಾರಣ ಕೊಡ್ಲಿಕ್ಕೆ ಸರ್ವನಿಯಂತ್ರಿತ ಎಂಬುದು ಪಂಚಮ್ಯಂತವಾದದ್ದೇ, ಅದು ಎಲ್ಲರನ್ನ ನಿಯಮಿಸುತ್ತಾನಾದ್ದರಿಂದ ಆತ್ಮ. ಇನ್ನ ಮುಂದೆ ಅನಿಯಮ್ಯತ್ವತೋ ನಿತ್ಯಂ ಸರ್ವೈಹಿ ಸರ್ವಾಂತರ ಸ್ಮೃತಃ. ಸರ್ವೈಹಿ ಇನ್ನು ತನ್ನಿಂದ ಭಿನ್ನರಾದ ಉಳಿದವರಿಂದ ನಿತ್ಯಂ ಅನಿಯಮ್ಯತ್ವತಃ, ಯಾರಿಂದಲೂ ಅವನು ನಿಯಮಿಸಲ್ಪಡುವುದಿಲ್ಲ. ನೋಡ್ರಿ, ಅವ ಎಲ್ಲರನ್ನ ನಿಯಮನ ಮಾಡ್ತಾನೆ, ಆದರೆ ಅವನನ್ನ ಯಾರೂ ಕೂಡ ನಿಯಮನ ಮಾಡುವುದಿಲ್ಲ. ಅದಕ್ಕೆ ಅರ್ಥ ಏನು, ಸರ್ವಾಂತರ ಅಂತ ಕರೀತಾರ. ಭಗವಂತನಿಗೆ ಸರ್ವಾಂತರ ಅಂತ ಯಾಕೆ ಕರೀತಾರ, ಅವನನ್ನ ಯಾರೂ ಎಂದೂ ನಿಯಮನ ಮಾಡುವುದಿಲ್ಲ. ಬಹಳ ಚಂದದ. ಆತ್ಮ ಅಂತ ಪರಮಾತ್ಮನಿಗೆ ಹೆಸರು, ಕಾರಣ ಅವ ಎಲ್ಲರನ್ನ ನಿಯಂತ್ರಣ ಮಾಡ್ತಾನೆ. ಅವನನ್ನ ಯಾರೂ ನಿಯಂತ್ರಣ ಮಾಡುವುದಿಲ್ಲ, ಆದ್ದರಿಂದ ಸರ್ವಾಂತರ ಅಂತ ಕರೀತಾರ. ಏನು ವಿಚಿತ್ರ, ಎರಡೇ ಶಬ್ದ, ಆತ್ಮ ಸರ್ವಾಂತರ. ಅವ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ, ಯಾರೂ ಅವನನ್ನು ಕಂಟ್ರೋಲ್ ಮಾಡೋದಿಲ್ಲ. ಯಾಕೆ, ಅಷ್ಟು ಸಾಮರ್ಥ್ಯ ಅದವನು, ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಪ್ರಾಣ ಅಧಿಪಂಚರೂಪೋ ಯೋ ವಾಯು ಸರ್ವನಿಯಾಮಕ ನಿಯಂತ ಪರಮೋ ವಿಷ್ಣು ವಾಯೋ ತಸ್ಯಾಪಿ ಸರ್ವದಾ. ಸರ್ವನಿಯಾಮಕ ಯಹ ಪ್ರಾಣಾದಿಪಂಚರೂಪೋ ವಾಯು, ಎಲ್ಲರನ್ನೂ ನಿಯಮನ ಮಾಡುವಂತಹ ಪ್ರಾಣಾಪಾನವ್ಯಾನೋದಾನ ಸಮಾನವೆಂಬ 5 ರೂಪವುಳ್ಳ ವಾಯುದೇವರಿದ್ದಾರೋ ಅವರಿಗೂ ಕೂಡ ವಿಷ್ಣು ಪರಮೋ ನಿಯಂತ, ಭಗವಂತ ಅವರನ್ನೂ ನಿಯಂತ್ರಿಸುತ್ತಾನೆ. ತಸ್ಯಾಪಿ ವಾಯೋ ನಿಯಂತ ಪರಮಃ ವಿಷ್ಣು ಸರ್ವದಾ, ಯಾವಾಗಲೂ, ಇವತ್ತ ಅಂತಿಲ್ಲ, ಯಾವಾಗಲೂ. ನ ದೃಶ್ಯಶ್ಚಕ್ಷುಷಾಚಾಸೌ, ಭಗವಂತ ಕಣ್ಣಿನಿಂದ ಕಾಣುವುದಿಲ್ಲ. ನ ಮನೋ ಬುದ್ಧಿಗೋಚರ, ಮನಸ್ಸಿಗೂ ಬುದ್ಧಿಗೂ ಅವನು ನಿಲುಕುವುದಿಲ್ಲ. ಈಗ ಬಂತಲ್ಲ ದೃಷ್ಟೇ ಹೇ ದ್ರಷ್ಟರಿ ಅಂತ ಬಂದಿತ್ತಲ್ಲ, ಆ ವಿಷಯವನ್ನು ಹೇಳಿ ಹೊರಟಾರ. ನೀವು ನ ದೃಶ್ಯಶ್ಚಾಕ್ಷುಚಾಸೌ ನ ಮನೋ ಬುದ್ಧಿಗೋಚರ ಅಂತ ಹೇಳಿಬಿಟ್ರಿ, ಅವ ಕಣ್ಣಿಗೂ ಕಾಣಿಸಂಗಿಲ್ಲ, ಮನಸ್ಸಿಗೂ ನಿಲುಕಂಗಿಲ್ಲ, ಬುದ್ಧಿಗೂ ಗೋಚರಿಸುವುದಿಲ್ಲ ಅಂತ ಹೇಳಿಬಿಟ್ರೆ, ಹಂಗಾರ ವೇದ ಒಂದು ವಿಧಾನ ಮಾಡಿದ್ದು ವ್ಯರ್ಥ ಅಂತ ಆಗ್ತದಲ್ಲ. ಏನು ವೇದ ವಿಧಾನ ಮಾಡಿತ್ತು, ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಭಗವಂತನನ್ನು ಕಾಣಬೇಕಾದರೆ ಶ್ರವಣ ಮನನ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದೆ. ಮತ್ತು ಭಗವಂತನು ಯಾವ ಇಂದ್ರಿಯಗಳಿಗೂ ನಿಲುಕದೆ ಹೋಗಿಬಿಟ್ಟರೆ ಶ್ರವಣ ಮನನಾದಿಗಳನ್ನು ಮಾಡುವುದಾದರೂ ಹೇಗೆ? ನೀವು ಒಂದೊಂದು ಕಡೆಗೆ ಒಂದೊಂದನ್ನು ಹೇಳಬೇಡ್ರಿ. ಶ್ರವಣ ಮನನಾದಿಗಳು ಬೇಡವೇ ಬೇಡ, ಯಾವ ಇಂದ್ರಿಯಗಳಿಗೂ ನಿಲುಕುವುದೇ ಇಲ್ಲ ಅಂತ ಹೇಳ್ಬಿಡ್ರಿ. ಇಲ್ಲ, ಶ್ರವಣ ಮನನಾದಿಗಳನ್ನು ಮಾಡ್ರಿ ಅಂತ ಹೇಳ್ರಿ, ಆಗ ಇಂದ್ರಿಯಗಳಿಗೆ ನಿಲುಕ್ತಾನ ಅಂತ ಹೇಳ್ರಿ. ಈ ವಿರುದ್ಧವಾದ ಭಾಷಣಗಳು ಯಾಕೆ ನಿಮ್ಮದು?
ಅಂತ ಕೇಳಿದ್ದಕ್ಕೆ ಮುಂದೆ ಉತ್ತರ ಆಚಾರ್ಯರು, ಅನಂತತ್ವಾತ್ ಮಹಾವಿಷ್ಣು ಅವಾಚ್ಯೋ ಅಶ್ರಾವ್ಯ ಏವಚ. ನಮ್ಮ ಅಭಿಪ್ರಾಯವೇನಿದೆ ಅಂದರೆ ಭಗವಂತ ಅವಾಚ್ಯನಾಗಿದ್ದಾನೆ, ಅಶ್ರಾವ್ಯನಾಗಿದ್ದಾನೆ, ನಮ್ಮ ಮಾತುಗಳಿಂದ ಹೇಳಲಾರ, ನಮ್ಮ ಶ್ರವಣೇಂದ್ರಿಯದಿಂದ ಕೇಳಲಾರ ಅಂದ್ರೆ ಅನಂತನಾಗಿದ್ದಾನೆ ಎಂಬ ಅಭಿಪ್ರಾಯದಲ್ಲದ. ಅನಂತನಾಗಿದ್ದಾನೆ ಎಂಬ ಅಭಿಪ್ರಾಯದಲ್ಲದ ಅಂದರೆ ಸಮುದ್ರದ ನೀರನ್ನು ಬಕೆಟಿನಿಂದ ತುಂಬಿ ತುಂಬಿ ತೆಗೆದು ಚೆಲ್ತಿದ್ನಂತವ, ಎಂದು ಮುಗಿಬೇಕು ಅಂತ ಯಾರೋ ಕೇಳಿದ್ರಂತ. ಬಕೆಟ್ ತಗೊಳ್ಳೋದು, ಸಮುದ್ರಕ್ಕೆ ಹಾಕೋದು, ತರೋದು, ಚೆಲ್ಲೋದು, ಮತ್ತು ಬಕೆಟ್ ತಗೊಳ್ಳೋದು, ತುಂಬೋದು, ತೆಗೆಯೋದು, ಚೆಲ್ಲೋದು, ಎಂದು ಮುಗಿಬೇಕು? ಮೇಲೆ ಚಾನ್ಸೇ ಇಲ್ಲಾದ್ರಿಂದ ಭಗವಂತ ಅನಂತನಾದದ್ದರಿಂದ ಅವನನ್ನು ನೀವು ಇಂದ್ರಿಯಗಳಿಂದ ತಿಳಿಯಲಾರಿರಿ ಅನ್ನೋ ಅಭಿಪ್ರಾಯವೇ ಹೊರತಾಗಿ ಒಟ್ಟಾರೆ ನಿಮ್ಮ ಇಂದ್ರಿಯಗಳಿಗೆ ಸಿಲುಕುವನೇ ಅಲ್ಲ ಅಂತ ಅರ್ಥ ಅಲ್ಲ. ಯಾಕ ಹಂಗೆ ಒಟ್ಟಾರೆ ನಿಮ್ಮ ಇಂದ್ರಿಯಗಳಿಗೆ ಸಿಲುಕುವನಲ್ಲ ಅಂತ ಅರ್ಥ ಮಾಡಿಬಿಟ್ಟರೆ ಮತ್ತು ಶ್ರವಣ ಮನನಾದಿಗಳನ್ನು ಮಾಡೋದು ಹೆಂಗೆ, ಮತ್ತು ಶಾಸ್ತ್ರದ ಮೂಲಕ ತಿಳ್ಕೊಳ್ಳೋದು ಹೆಂಗೆ? ನೀವು ಹಂಗಿದ್ರೆ ಸುಮ್ಮನೆ ಮತ್ತೆ ಪಾಠಕ್ಕೆ ಕೂಡ್ತೀರಿ, ಕೇಳ್ತೀರಿ, ಮತ್ ಬರ್ಕೋತೀರಿ, ಮತ್ ಓದ್ತೀರಿ. ಅದರ ಅರ್ಥ ಏನು ಅಂದ್ರೆ ಈ ಉಪನಿಷತ್ತು ಹೇಳಿದ್ದು ಇಂದ್ರಿಯ ಅಗೋಚರತ್ವದ ವಿಷಯದಲ್ಲಿ ಅವನು ಅನಂತ ನೆನೆಸಿದ್ದಾನಾದ್ದರಿಂದ ಅಗೋಚರನೇ ಹೊರತಾಗಿ ಒಟ್ಟಿನಲ್ಲಿ ನಮ್ಮ ಬುದ್ಧಿಗೆ ನಿಲುಕುವುದಿಲ್ಲ, ಒಟ್ಟಾರೆ ನಮ್ಮ ಶ್ರವಣಕ್ಕೆ ವಿಷಯನಾಗುವುದಿಲ್ಲ ಅನ್ನೋ ಅಭಿಪ್ರಾಯವಲ್ಲ. ಇಷ್ಟು ಹೇಳಿದ್ದಾರೆ ನೋಡ್ರಿ. ಇಷ್ಟು ಭಾಷ್ಯ ತಗೊಂಡ್ಬಿಡ್ರಿ. ವಿಷ್ಣು ವಿನೈವಾನ್ಯ ಪ್ರಸಾದೇನ ಪೂರ್ಣ ಸರ್ವಗುಣಾತ್ಮಕಂ ಪಶ್ಯನ್ನನುಭವತ್ತೇವ ಸ್ವರೂಪಂ ಕೇಶವ ಪ್ರಭು ಪಶ್ಯತ್ಯವ್ಯವಧಾನೇನ ಸರ್ವಂಚಾನ್ಯಜ್ಜಡಾಜಡಂ ಸಾಕ್ಷಾದೇವ ಅಪರೋಕ್ಷಾತ್ ಸ ವಿಷ್ಣುರೇವ ತತಸ್ಮೃತಃ ಸಾಕ್ಷಾತ್ ಶಬ್ದ ಸ್ವತಂತ್ರತ್ವಂ ಅಪರೋಕ್ಷಸ್ತ್ವನಾವೃತಿಂ ಅದನಂ ಭೋಗಬುದ್ಧಿಷ್ಟಃ ತಸ್ಮಾದ್ ವಿಷ್ಣುಸ್ತತಸ್ತಥಾ ಸ್ಮೃತಃ ಬ್ರಹ್ಮಾಸೋ ಗುಣಪೂರ್ಣತ್ವಾತ್ ಆತ್ಮ ಸರ್ವನಿಯಂತ್ರತಃ ಅನಿಯಮ್ಯತ್ವತೋ ನಿತ್ಯಂ ಸರ್ವೈಃ ಸರ್ವಾಂತರಸ್ಮೃತಃ ಪ್ರಾಣಾದಿಪಂಚರೂಪೋ ಯೋ ವಾಯುಃ ಸರ್ವನಿಯಾಮಕಃ ನಿಯಂತ ಪರಮೋ ವಿಷ್ಣುಃ ವಾಯೋಸ್ತಸ್ಯಾಪಿ ಸರ್ವದಾ ನ ದೃಶ್ಯಶ್ಚಕ್ಷುಷಾ ಚಾಸೌ ನ ಮನೋ ಬುದ್ಧಿಗೋಚರಃ ಅನಂತತ್ವಾತ್ ಮಹಾವಿಷ್ಣುಃ ಅವಾಚ್ಯೋ ಶ್ರಾವ್ಯ ಏವ ಚ. ಪೇತೆ ಗುಣಾಃ ಸರ್ವೇ ವಿಷ್ಣೋರೇವ ನ ಚಾನ್ಯಗಾಃ. ಭಾರಿ ಆಶ್ಚರ್ಯ. ಏನು ಅಂತಾರೆ? ಹಂಗಾರ ಇಂದ್ರಿಯ ಅಗೋಚರತ್ವ ಮಾತ್ರ ಭಗವಂತನ ಲಕ್ಷಣವಾ? ಪ್ರಾಣಾದಿ ಪಂಚರೂಪಗಳನ್ನು ನಿಯಮನ ಮಾಡುವುದು ಅನ್ನರಲ್ಲೂ ಉಂಟಾ? ಯಾಕಂದ್ರೆ ನಾವು ಹಾಗೆ ಪ್ರಶ್ನೆ ಮಾಡ್ಕೊಂಡೀವಿ. ಸಾಕ್ಷಾದ ಪರೋಕ್ಷತ್ವಾದಿ ಲಕ್ಷಣಗಳಿಂದ ಕೂಡಿದ ಪರಮಾತ್ಮ ನಮಗೆ ಗೊತ್ತಿದ್ದಾನೆ, ಬೇರೆ ಲಕ್ಷಣಗಳು ಹೇಳ್ರಿ ಅಂತ ಅಂದ್ಕೊಳ್ಳಿ ಮುಖ್ಯ ಪ್ರಾಣಾದಿಗಳನ್ನು ನಿಯಂತ್ರಣ ಮಾಡ್ತಾನೆ, ಅದನ್ನು ಉಳಿದವರು ಮಾಡ್ತಾರೆ ಅಂತ ಹಿಂಗೆ ಅಂದ್ಬಿಟ್ಟಿದ್ರಿ. ಹಾಗಾದ್ರೆ ಇಂದ್ರಿಯಾಗೋಚರತ್ವ ಮಾತ್ರ ಭಗವಂತನ ಲಕ್ಷಣ, ಇನ್ನುಳಿದ ಲಕ್ಷಣಗಳು ಬೇರೆಯವರಲ್ಲೂ ಬರುತ್ತಾವೇನೋ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತದೆ ಶ್ರುತಿ. ಯದ್ಯಪೇತೆ ಗುಣಾಃ ಸರ್ವೇ ವಿಷ್ಣೋರೇವ ನಚಾನ್ಯಗಾಃ. ಒಂದು ನೆನಪಿನಲ್ಲಿ ಇಟ್ಟುಕೋಪ, ಬೃಹತ್ ಶ್ರುತಿ ಹೇಳ್ತದೆ, ಇಲ್ಲಿ ಬಂದ ಎಲ್ಲ ಲಕ್ಷಣಗಳೂ ಕೂಡ ಭಗವಂತನಲ್ಲಿ ಮಾತ್ರ ಇರುವಂತಹ ಲಕ್ಷಣ. ಯಾವುದು? ಸರ್ವಜ್ಞತ್ವ, ಸರ್ವನಿಯಾಮಕತ್ವ, ಸರ್ವಶಕ್ತ, ಆಮೇಲೆ ಪಂಚರೂಪದ ಪ್ರಾಣದೇವರ ನಿಯಾಮಕತ್ವ, ಜೊತೆಗೆ ಅದೇನಂತಾರೆ ಇನ್ನು ಇಂದ್ರಿಯ ಅಗೋಚರತ್ವ, ಸದಾ ಸುಖಿಯಾಗಿರುವಿಕೆ. ಈ ಎಲ್ಲ ಲಕ್ಷಣಗಳು ಕೂಡ ಭಗವಂತನಲ್ಲಿ ಮಾತ್ರ ಇರ್ತವೆ. ಯದ್ಯಪೇತೆ ಗುಣಾಃ ಸರ್ವೇ ವಿಷ್ಣೋರೇವ ನಚ ಅನ್ಯಗಾಃ. ಅನ್ಯಂ ಪ್ರತಿ ಗಚ್ಚಂತಿ ಇತಿ ಅನ್ಯಗಾಃ. ಇನ್ನೊಬ್ಬರನ್ನ ಕುರಿತು ಹೋಗುವುದಿಲ್ಲ. ತಥಾಪಿ ಮತ್ತು ಹಂಗೆ ಹೋಗೋದಿಲ್ಲ ಅಂತಾದ ಮೇಲೆ ಈ ಲಕ್ಷಣಗಳು ಬೇರೆಯವರಲ್ಲೂ ಬಂದವು ಅಂತ ಪ್ರಶ್ನೆ ಮಾಡಿಕೊಂಡು ಹೊಸ ಲಕ್ಷಣ ಹೇಳಿದ್ಯಾಕೆ ನೀವು? ಎಲ್ಲ ಗುಣಗಳು ಭಗವಂತನಲ್ಲೇ ಇದ್ದಾಗ ಪ್ರಶ್ನೆ ಮಾಡಿಕೊಂಡ್ರೆ ಯಾಕೆ, ಉತ್ತರ ಕೊಟ್ಟರೆ ಯಾಕೆ, ವೇದ ಉತ್ತರ ಕೊಡ್ತೆ ಯಾಕೆ ಮತ್ತೆ ಹಂಗಿದ್ರೆ? ಅದಕ್ಕೆ ಬೃಹತ್ ಶ್ರುತಿ ಹೇಳ್ತದೆ, ಏತೈಹಿ ಗುಣೈಹಿ ಯುಕ್ತಾನ್ ಅಜ್ಞಾಃ ಪ್ರಾಹುಹು ಶಿವಾದಿಕಾನ್. ಅಜ್ಞಾನಿಗಳು ಶಿವನೇ ಮೊದಲಾದವರಲ್ಲಿ ಈ ಗುಣಗಳು ಉಂಟು ಎಂಬುದಾಗಿ ಹೇಳುತ್ತಾರೆ. ಏನದ? ಹಾಗಾದರೆ
ಭಗವಂತನಲ್ಲಿ ಮಾತ್ರ ಇರಬೇಕಾದ ಲಕ್ಷಣಗಳನ್ನು ಬೇರೆಯವರಲ್ಲಿ ಯಾರಾದರೂ ಹೇಳಿದರೆ ಅದಕ್ಕೆ ನಿಮಿತ್ತ ಅಜ್ಞಾನ. ಅದಕ್ಕೆ ನಿಮಿತ್ತ ಅಜ್ಞಾನ, ಬೇರೆ ಏನೂ ಇಲ್ಲ. ಸ್ಪಷ್ಟಪಡಿಸ್ತದೆ. ಎಲ್ಲಾದರೂ ಭಗವಂತನಲ್ಲಿ ಇದ್ದ ಗುಣಗಳನ್ನು ಬೇರೆ ಕಡೆಗೆ ಯಾರಾದರೂ ಹೇಳಿದರೆ ಅಜ್ಞಾನದಿಂದಲೇ ಹೇಳಿದ್ದಾರೆ ಅಂತ ಅರ್ಥವೇ ಹೊರತಾಗಿ ಬೇರೆ ಇನ್ನೇನೂ ಕಾರಣ ಇಲ್ಲ. ಆದ್ದರಿಂದ ವೇದವು ಅದನ್ನು ಪೂರ್ವಪಕ್ಷವನ್ನು ಮಾಡಿಕೊಂಡು ಸಿದ್ಧಾಂತ ರೂಪದಲ್ಲಿ ಹೇಳ್ತಾ ಇದೆ. ಏನಂತ? ಯಾಜ್ಞವಲ್ಕ್ಯರು ಉಶಸ್ತ ಚಾಕ್ರಾಯಣರು ಇಬ್ಬರೂ ಸೇರಿಕೊಂಡು ಏನು ಚರ್ಚೆ ಮಾಡ್ತಾ ಇದ್ದಾರೆ? ಕೆಲವರು ಭಗವಂತನಲ್ಲಿದ್ದ ಗುಣಗಳನ್ನು ಇತರ ದೇವತೆಗಳಲ್ಲಿ ಇವೆ ಎಂದು ಹೇಳುತ್ತಿದ್ದಾರೆ. ಅದು ಸರಿಯೋ ಅಲ್ಲ ಅಂತೇ ಉತ್ತರ. ವೇದ ಮಾಡಿಕೊಂಡ ವ್ಯವಸ್ಥೆ ಇದೆ, ಅಷ್ಟೇ, ಬೇರೆ ಏನೂ ಇಲ್ಲ. ಅನಾಮ್ನೈವ ತಥೋ ವಿಷ್ಣುಂ ಆಹುರ್ವೇದ ಅದೋಷತಃ ಅದೋಷತ್ವಾತ್ ಗುಣೋದ್ರೇಕಾತ್ ಇತ್ಯುಕ್ತೋ ಹರಿಸ್ವಯಂ ಅಗಮ್ಯತ್ವಾಚ್ಚ ಬುದ್ಧ್ಯಾದೇಹೇ ಅಥೋ ಅನ್ನೇ ಸರ್ವಯೇವತು. ನೋಡ್ರಿ, ಭಾಳ ಚಂದದ. ಈಗ ಏನಾಯಿತು ಅಂತಂದ್ರೆ, ಇವು ಅಲ್ಲ, ಈಗ ಕರೆಕ್ಟು, ನೀವು ಇಲ್ಲಂದಿಲ್ಲ, ಅನ್ಯನಿಷ್ಠವಾಗಿದೆ ಅಂತ ಅಜ್ಞಾನಿಗಳು ಹೇಳಿಕತ್ತಾರಲ್ಲ, ಹೊಕ್ಕೊಳ್ಳಕ್ಕೆ. ಹಂಗಾದ್ರೆ ಯಾರಿಗೂ ಕೂಡ ಇದು ಇನ್ನೊಂದು ಕಡೆಗೆ ಬರ್ತದೆ ಅಂತ ಅನಿಸ್ಬಾರ್ದಲ್ಲ. ಅಂಥ ಲಕ್ಷಣವನ್ನು ಹೇಳ್ರಿ ನೋಡಂತ. ಅಜ್ಞಾನಿಗಳಿಗೂ ಅನಿಸಿರಬಾರ್ದು ಅಂಥದ್ದು ಹೇಳ್ರಿ ಅಂದ್ರೆ, ಅಥೋ ಅನ್ಯದಾರ್ಥಂ, ಏನು? ಭಗವಂತನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ದುಃಖಿಗಳೇ. ಎಲ್ಲದರವಾಗಂದ್ರೆ ಎಂದು ಭಗವಂತನ ಹೆಸರು. ಅಂತ ಭಗವಂತನ ಹೆಸರ ಹೆಂಗಪ್ಪ? ಅಂತ ಭಗವಂತನ ಹೆಸರು ತಗೊಳ್ರಿ. ಏನಂತಾರ ಅದಕ್ಕೆ? ಏನಂತ ಹೇಳಿದ್ರು? ಅದೋಷತಃ. ಮೊದಲನೇದ್ದು ಭಗವಂತನ ನಾಮದಲ್ಲಿ ಅಂತ ಬರ್ತದಲ್ಲ. ಎದಕ್ಕೆ ಬರ್ತದಪ್ಪ ಅನ್ನೋದು ಅಂದ್ರೆ ಅದೋಷತಃ. ಭಗವಂತನಲ್ಲಿ ದೋಷವಿಲ್ಲದೆ ಇದ್ದದ್ದರಿಂದ ಎಂದು ಕರೆಯಬೇಕು. ತಿಳಿತಾ ಏನಂತ ಹೇಳಿ ಅಂದರೆ, ಇದು ಯಾರಲ್ಲೂ ಇಲ್ಲ. ಶಿವನನ್ನ ಅಂತ ಕರೆಯೋದಿಲ್ಲ ಯಾರು, ಬ್ರಹ್ಮನನ್ನ ಅಂತ ಕರೆಯೋದಿಲ್ಲ, ವಾಯುದೇವರನ್ನ ಅಂತ ಕರೆಯೋದಿಲ್ಲ, ಇಂದ್ರದೇವರನ್ನ ಅಂತ ಕರೆಯೋದಿಲ್ಲ. ಭಗವಂತನನ್ನ ಮಾತ್ರ ಅಂತ ಕರೀತದ. ಯಾಕ? ಅದೋಷತಃ. ಅನ್ನುವ ಶಬ್ದಕ್ಕೆ ದೋಷರಹಿತನಾಗಿದ್ದಾನಾದ್ದರಿಂದ ಭಗವಂತನಿಗೆ ಅಥವಾ ಮತ್ತೊಂದೇನು? ಅದೋಷತ್ವಾತ್. ಮತ್ ನೋಡ್ರಿ ಹೆಂಗದ? ಅದೋಷತ್ವಾತ್, ಅದೋಷತಃ ಅಂಥೇಳಿ ಮತ್ತದನ್ನು ಅನುವಾದ ಮಾಡಿ ಅದೋಷತ್ವಾತ್. ಅದೋಷತ್ವಾತ್ ಅನ್ನುವಲ್ಲಿ ಅರ್ಥ ಅದಕ್ಕೆ ಪ್ಲಸ್ ದೋಷ ಅಂತ ಇಟ್ಕೊಂಡಾರ. ಅಂದ್ರೆ ಅರ್ಥ ಏನು? ದೋಷಾಭಾವ, ದೋಷಗಳು ಇಲ್ಲ ಅಂತ ಅರ್ಥ. ಸರಿನಾ? ಹಿಂಗೆ ಬರ್ಕೊಳ್ರಿ. ಇಸ್ ಈಕ್ವಲ್ ಟು ಅಭಾವ ಅಂತ ಬರ್ಕೊಳ್ರಿ. ಇಸ್ ಈಕ್ವಲ್ ಟು ಅಭಾವ ಅಂತ ಬರ್ಕೊಂಡು ತೆಳಗೇನು ಬರ್ಕೋಬೇಕು ಅಥವಾ ಅದ್ರ ಮುಂದೇನು ಬರ್ಕೋಬೇಕು? ದೋಷಾಭಾವ ಅಂತ ಬರ್ಕೋಬೇಕು. ಅನ್ನುವ ಶಬ್ದಕ್ಕೆ ವಿರುದ್ಧ ಅನ್ನೋ ಅರ್ಥ ಇಟ್ಕೊಂಡಾರ. ಏನರ್ಥ ಮಾಡ್ತಾರೆ ಈಗ? ಅಭಾವ ಅನ್ನೋ ಅರ್ಥ ಹೆಂಗದನೋ ಅನ್ನೋದಕ್ಕೆ ವಿರುದ್ಧ ಅಂತ ಅರ್ಥದ ಬರ್ಕೊಳ್ರಿ. ಇಸ್ ಈಕ್ವಲ್ ಟು ವಿರುದ್ಧ. ಅಭಾವ. ಎದರ ಅಭಾವ? ಭಗವಂತನಲ್ಲಿ ದೋಷಾಭಾವ. ವಿರುದ್ಧ. ಎದರ ವಿರುದ್ಧ? ದೋಷಗಳ ವಿರುದ್ಧ. ಯಾವುದು? ಗುಣಗಳು. ಅನ್ನೋ ಶಬ್ದಕ್ಕೆ ಗುಣಪೂರ್ಣನಾಗಿದ್ದಾನೆ, ಗುಣವುಳ್ಳವನಾಗಿದ್ದಾನು ಅಂತೂ ಅರ್ಥ ಬರ್ತದ. ಸರಿ ಆಯ್ತಾ? ತಳಗಿನ ವಾಕ್ಯ ನೋಡ್ಕೊಳ್ರಿ. ಅದೋಷತ್ವಾತ್ ಗುಣೋದ್ರೇಕಾತ್ ಇತ್ಯುಕ್ತೋ ಹರಿಸ್ವಯಂ. ಭಗವಂತನನ್ನ, ಸಾಕ್ಷಾತ್ ಭಗವಂತನನ್ನು ಏನು ಕರೆದಿದ್ದಾರೆ? ಯಾಕ? ದೋಷಗಳು ಇಲ್ಲ, ದೋಷ ವಿರುದ್ಧವಾದ ಗುಣಗಳು ಇವೆ. ಇಲ್ಲ ಇವೆ. ದೇವರನ್ನ ಹೆಂಗೆ ಕರಿಬೇಕು? ಇಲ್ಲ ಇವೆ ಅಂತ ಕರಿಬೇಕು. ಮುಂದೆ ಅಗಮ್ಯತ್ವಾಚ್ಚ ಬುದ್ಧ್ಯಾದೇಹೇ. ಅಷ್ಟೇ ಅಲ್ಲ, ಅಗಮ್ಯತ್ವಾಚ್ಚ ಬುದ್ಧ್ಯಾದೇಹೇ, ಬುದ್ಧ್ಯಾದಿಗಳಿಗೆ ಅಗಮ್ಯನಾದದ್ದರಿಂದಲೂ ಈಗ ಮತ್ತೆ ಅಭಾವ ಅನ್ನೋ ಅರ್ಥವನ್ನು ಇಟ್ಟುಕೊಂಡೇ ಮಾತಾಡ್ಲಿಕ್ಕತ್ತಾರ. ಬುದ್ಧ್ಯಾದಿಗಳಿಗೆ ಗಮ್ಯನಾಗುವುದಿಲ್ಲ. ಸರಿ. ಅಥೋ ಅನ್ಯೇ ಸರ್ವಗೇವತು, ಆ ಭಗವಂತನನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಬ್ರಹ್ಮರುದ್ರಾದಯೋ ಜೀವಾಹ ದುಃಖಿನಃ. ಬ್ರಹ್ಮರುದ್ರಾದಿ ದೇವತೆಗಳು ದುಃಖಿಗಳು. ಮುಗಿದೋಯ್ತು. ತತ್ಪ್ರಸಾದತಃ ದುಃಖ ಮುಕ್ತಾಃ ನಿಜಾನಂದಂ ಪ್ರಾಪ್ನುಯುರ್ನಿತ್ಯಮಂಜಸ. ಭಗವಂತನ ಅನುಗ್ರಹದಿಂದ ದುಃಖದಿಂದ ಬಿಡುಗಡೆ ಹೊಂದಿ
ತಮ್ಮ ತಮ್ಮ ಆನಂದವನ್ನು ಹೊಂದುತ್ತಾರೆ ಮುಕ್ತರಾದಾಗ. ಮುಕ್ತಾನಾಪಿ ಸರ್ವೇಷಾಂ ವಿಷ್ಣುರೇವ ನಿಯಾಮಕಃ. ಮುಕ್ತರಾದವರೆಲ್ಲರಿಗೂ ಕೂಡ ಭಗವಂತನೇ ನಿಯಾಮಕನಾಗಿದ್ದಾನೆ. ಪೂರ್ಣಾನಂದಸ್ಯ ತಸ್ಯೈವ ಮುಕ್ತ ವಿಪ್ರುಟ್ ಸುಖಾತ್ಮಕಾಃ. ಪೂರ್ಣಾನಂದನಾಗಿರುವಂತಹ ಭಗವಂತನ ಆನಂದದ ಒಂದು ಹನಿಗೆ ಸದೃಶವಾದ ಆನಂದವನ್ನು ಈ ಮುಕ್ತರಾದ ಜೀವರೆಲ್ಲರೂ ಹೊಂದುತ್ತಾರೆ. ಅಲ್ರಿ ಆಚಾರ, ಇದೆಲ್ಲಿ ಬಂದದ? ಬರಲೇ ಇಲ್ಲ, ಸುಮ್ಮನೆ ಎಲ್ಲೋ ವಿಷಯ ಹೇಳಿದ್ರಿ. ಇಂದ್ರಿಯ ಅಗೋಚರ ತನಕ ಹೇಳಿದ್ರಿ, ಸರಿ ಅದ. ಭಗವಂತ ಒಬ್ಬವ ದುಃಖ ಇಲ್ಲದವ, ಉಳಿದವರು ದುಃಖಿಗಳು ಅಂತ ಹೇಳಿದ್ರಿ, ಅದು ಸರಿ ಅದ. ಈ ಮುಂದಿಂದು ಅವನ ಅನುಗ್ರಹದಿಂದ ಮುಕ್ತರಾಗ್ತಾರ ಅನ್ನೋದು ಎಲ್ಲಿ ಬಂದದ? ಬಂದಿಲ್ಲ, ಹೋಗ್ಲಿ. ಮತ್ತು ಅವನ ಆನಂದದ ಸಾಗರದಲ್ಲಿನ ಒಂದು ಹನಿಗೆ ಸಮಾನವಾದ ಅಂದರೆ ಸದೃಶವಾದ ಆನಂದವನ್ನು ಉಣ್ತಾರ ಎಂಬುದು ಈ ಬ್ರಾಹ್ಮಣದಾಗ ಬಂದಿಲ್ಲ. ಮತ್ತೆಲ್ಲಿ ಹೇಳಿರಿ ಅಂದರೆ ಅದಕ್ಕೆ ರಘುತ್ತಮ ಸ್ವಾಮಿಗಳಂತಾರ, ಅದು ಈ ಬ್ರಾಹ್ಮಣದ ವ್ಯಾಖ್ಯಾನ ಅಲ್ಲ, ಮುಂದೆ ಬರುವಂತಹ ಕಹೋಳ ಬ್ರಾಹ್ಮಣ ಅಂತದ, ಆ ಕಹೋಳ ಬ್ರಾಹ್ಮಣದ ಪ್ರಮಾಣವನ್ನು ಇಲ್ಲಿ ಉದಾಹರಣೆ ಮಾಡಿಬಿಟ್ಟಾರೆ. ಯಾಕೆ? ಆ ಬೃಹತ್ ಶ್ರುತಿ ಅಂತನ್ನೋದು ಒಂದೇ ಕಡೆಗೆ ಹೇಳಿದ್ದರಿಂದ ಅದನ್ನು ಅಷ್ಟನ್ನೂ ತಂದಿಲ್ಲೇ ಹೇಳಿಬಿಟ್ಟಾರ. ಅದಕ್ಕೆ ಇದೆಲ್ಲ ಎಲ್ಲಿ ಬರಬೇಕು? ಮುಂದಿನ ಬ್ರಾಹ್ಮಣದಲ್ಲಿ ಬರಬೇಕು. ಇರಲಿ, ಓದಿ ಮುಗಿಸ್ಬೋಣಂತ. ತಾರತಮ್ಯೇನ ತಿಷ್ಟಂತಿ ಬ್ರಹ್ಮಾತೇಶ್ವಧಿಕ ಸದಾ. ನೋಡ್ರಿ, ತಾರತಮ್ಯೇನ ತಿಷ್ಟಂತಿ ಇದು ಎಲ್ಲಿದು? ಇನ್ನೂ ಮುಂದಿನ ಬ್ರಾಹ್ಮಣ ಗಾರ್ಗಿ ಬ್ರಾಹ್ಮಣ ಅಂತದ, ಅಲ್ಲಿ ತಗೊಂಡು ಇಲ್ಲಿ ಹೇಳಿಕತ್ತಾರ. ಈಗ ಉಶಸ್ತ ಬ್ರಾಹ್ಮಣ ಮುಗೀತು, ಕಹೋಳ ಬ್ರಾಹ್ಮಣ ಮುಗೀತು, ನೆಕ್ಸ್ಟ್ ಗಾರ್ಗಿ ಬ್ರಾಹ್ಮಣ ಬರ್ತದ, ಅದನ್ನು ಹೇಳ್ಬಿಟ್ರು. ಏನಂತ? ತಾರತಮ್ಯೇನ ತಿಷ್ಟಂತಿ ಬ್ರಹ್ಮಾತೇಶ್ವಧಿಕ ಸದಾ. ಯಾವಾಗಲೂ ಎಲ್ಲರೂ ತಾರತಮ್ಯದಲ್ಲಿಯೇ ಇರುತ್ತಾರೆ. ಅದರಲ್ಲಿ ಬ್ರಹ್ಮದೇವರು ಅತ್ಯಧಿಕರಾಗಿದ್ದಾರೆ, ತಾರತಮ್ಯದಲ್ಲಿ ಶ್ರೇಷ್ಠರಾಗಿದ್ದಾರೆ. ಸರಿ ಆಯ್ತಾ? ಏನಂತ ಹೇಳಿದ್ದು? ಏನಂತ ಹೇಳಿದ ಅರ್ಥ ಆಯ್ತಾ? ಯಥಾ ಚಂದ್ರಾತ್ ಸದಾ ಭಿನ್ನ ಸರ್ವೇ ತುಹಿನ ಬಿಂದವಃ ಏವಂ ವಿಷ್ಣು ಸದಾ ಭಿನ್ನ ಮುಕ್ತ ಬ್ರಹ್ಮಾದಿಕ ಗಣಾಃ. ಹೌದು, ಈ ಗಾರ್ಗಿ ಬ್ರಾಹ್ಮಣದಲ್ಲಿ ತಾರತಮ್ಯವನ್ನು ಯಾಕೆ ಹೇಳಿದರು ಅಂತಂದ್ರೆ ವಿರುದ್ಧ ಧರ್ಮವುಳ್ಳವರಾಗಿದ್ದಾರೆ. ನೋಡಪ್ಪ, ಹೆಂಗ ಚಂದ್ರನಿಂದ ಭಿನ್ನವಾಗ್ಯಾವೋ ಎಲ್ಲ ಹಿಮದ ಹನಿಗಳು. ಆ ಹಿಮದ ಹನಿಗಳವಲ್ಲ ಚಂದ್ರನಿಂದ ಕಿರಣಗಳಿಂದ ಹುಟ್ಟಿಕೊಂಡು ಬಂದ ತಂಪು ಹನಿಗಳವಲ್ಲ, ಅವೆಲ್ಲವೂ ಚಂದ್ರನಿಂದ ಭಿನ್ನವಾಗಿವೆ. ಹೇಗೋ ಹಾಗೆ ಈ ಬ್ರಹ್ಮರ ಎಲ್ಲ ದೇವತೆಗಳು ಕೂಡ ಮುಕ್ತರಾದ ಮೇಲೂ ಭಿನ್ನರಾಗಿದ್ದಾರೆ. ಇದೆಲ್ಲ ಮುಂದಿನ ಬ್ರಾಹ್ಮಣದ್ದು, ಅಲ್ಲಿ ಮತ್ತೆ ತಿಳಿತದೆ, ವಿವರಣೆ ಮಾಡೋಣ ಅಂತ. ಈಗ ಈ ಗಾರ್ಗಿ ಬ್ರಾಹ್ಮಣದಲ್ಲಿ ಬಂದ ಒಂದು ಮಾತದ ಅಲ್ಲ, ಏನಂತ? ತಾರತಮ್ಯೇನ ತಿಷ್ಟಂತಿ ಬ್ರಹ್ಮಾತೇಶ್ವಧಿಕ ಸದಾ ಅಂತ. ತಾರತಮ್ಯದಿಂದ ಎಲ್ಲರೂ ಇದ್ದಾರ ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಜೀವರು ತಾರತಮ್ಯದಿಂದ ಇದ್ದಾರ ಅಂತದ ಅಲ್ಲಪ್ಪ. ಈ ನೋಡ್ರಿ, ಅದಕ್ಕೇನದ? ಸದಾ ಯಾವಾಗಲೂ ಹಿಂಗ ತಾರತಮ್ಯದಿಂದ ಇದ್ದಾರ, ಅವ್ರು ದೊಡ್ಡವರೇ ಇದ್ದಾರ, ಉಳಿದವ್ರು ಸಣ್ಣವರೇ ಇದ್ದಾರ ಅಂತ ಹೇಳ್ತಿರ್ತಾರೆ. ಈಗ ಸುಮ್ಮನೆ ಒಂದು ಪ್ರಶ್ನೆ, ನಮ್ಮದು ನಿಮ್ಮದು ಮಧ್ಯೆ ಇರಲಿ, ಉಳಿದವ್ರಿಗೆ ಯಾರಿಗೆ ಹೇಳಲಿಕ್ಕೆ ಹೋಗಬೇಡ್ರಿ. ಏನು ಪ್ರಶ್ನೆ? ಈ ತಾರತಮ್ಯವನ್ನು ಯಾಕೆ ಹೇಳಬೇಕು ನಮಗೆ? ಯಾವಾಗಲೂ ಅವ್ರ ಮೇಲೆ ಇದ್ದಾರೆ, ನೀವು ತೆಳಗಿದ್ದೀರಿ, ಅವ್ರ ಮೇಲೆ ಇದ್ದಾರೆ. ಯಾಕಪ್ಪ ನಮ್ಮನ್ನು ಹಿಂಗೆ ಹೇಳೋದು? ನಮ್ಮನ್ನು ಹೇಳ್ರಿ, ನೀವು ಮೇಲೆ ಇದ್ದೀರಿ ಅಂತ ಹೇಳ್ರಿ, ನಮಗೂ ಯಾಕೆ ಬೇಡ ಅಂತಾರೆ? ಯಾವಾಗಲೂ ಬ್ರಹ್ಮಾದಿ ದೇವತೆಗಳನ್ನು ದೊಡ್ಡವರಾಗಿ ಶಾಸ್ತ್ರವು ನಮಗೆ ಯಾಕೆ ತಿಳಿಸ್ತಾ ಇದೆ ಅಂದರೆ, ಸಾಧಕರಾಗಿರುವಂತಹ ಜೀವರು ನಾವುಗಳು ಏನಾದರೂ ಒಂದು ಗುರಿಯನ್ನು ಇಟ್ಟುಕೊಂಡಾಗ ಮಾತ್ರ ಮೇಲೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಏನೂ ಇದ್ದಿದ್ದಿಲ್ಲ, ಯಾರೂ ನಮಗೆ ಆದರ್ಶ ಇಲ್ಲ, ಯಾವುದೂ ಗುರಿ ಇದ್ದಿದ್ದಿಲ್ಲ ಅಂದರೆ ನಾವು ಮೇಲೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಬ್ರಹ್ಮಾದಿ ದೇವತೆಗಳನ್ನು ಶಾಸ್ತ್ರ ಯಾಕೆ ಉತ್ತಮತ್ವೇನ ಹೇಳಲಿಕ್ಕತ್ತದ ಅಂದ್ರೆ, ಅದಕ್ಕೆ ಅವ್ರನ್ನ ಉತ್ತಮತ್ವ ಹೇಳುವುದರಲ್ಲಿ ಎಷ್ಟು ಅಭಿಪ್ರಾಯದನೋ ಅಷ್ಟೇ ಅಭಿಪ್ರಾಯ. ನೋಡು ಜೀವ, ಬ್ರಹ್ಮದೇವರು ಸಾಧನೆಯನ್ನು ಮಾಡಿಕೊಂಡು ಅಷ್ಟೇ ಎತ್ತರಕ್ಕೆ ಹೋಗ್ಯಾರ, ರುದ್ರದೇವರ ಸಾಧನೆಯನ್ನು ಮಾಡಿಕೊಂಡು ಅಷ್ಟೇ ಎತ್ತರಕ್ಕೆ ಹೋಗ್ಯಾರ, ಇಂದ್ರದೇವರ ಸಾಧನ ಮಾಡಿಕೊಂಡು ಅಷ್ಟೇ ಎತ್ತರಕ್ಕೆ ಹೋಗ್ಯಾರ. ಮಾಡ್ಕೋ ನೀ ಸಾಧನ, ನೀನು ಮಾಡು ಸಾಧನವನ್ನು. ನಿನಗೆ ಸಾಧನಕ್ಕೆ ಒಬ್ಬರು ಐಡಲ್ ಬೇಕಲ್ಲ, ಆದರ್ಶ ಬೇಕಲ್ರಿ. ಯಾರೂ ಆದರ್ಶ ಇಲ್ಲದೆ ಹೋದ್ರೆ ನಾವು ಸಾಧನ ಹೆಂಗೆ ಮಾಡ್ತೀವಿ? ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ತುಂಬಲಿಕ್ಕೆ ಏನು ಮಾಡ್ತಿರ್ತಾರೆ ಮಾಸ್ತರ್ಗಳು? ನೋಡು ಅವ ಹೆಂಗೆ ಓದಿ ಮುಂದೆ ಬಂದ, ನೀನು ಓದ್ಬೇಕಂಗೆ, ನೀನು ಮುಂದೆ ಬರ್ಬೇಕಂಗ ಅಂತ. ಹಾಗಾದರೆ ನೀನು ಓದಿ ಮುಂದೆ ಬರಬೇಕು ಅಂತ ಹೇಳಿಕ ಒಬ್ಬ ಇರ್ಬೇಕಲ್ಲ.
ಎಲ್ಲರೂ ಓದದೆ ಹೆಬ್ಬಟ್ಟಾಗಿ ಕೂತಿದ್ದ ಸಾಲಿ ಒಳಗೆ ಯಾರಂತೆ ಮುಂದೆ ಬರಬೇಕು ಅಂತ ಹೇಳ್ಬೇಕವ. ಅಷ್ಟು ಫೇಲ್ ವಿದ್ಯಾರ್ಥಿಗಳು ಏನು ಹೇಳ್ಬೇಕು ಮಾಸ್ತರು, ಅವರಂತೆ ಮುಂದೆ ಬರ್ರಿ ಅಂತ ಯಾರಂತೆ ಅಂತ ತೋರಿಸ್ಬೇಕವ ಬಟ್ಟು. ಅಂದ ಮೇಲೆ ಒಬ್ರಿಬ್ರು ಯಾರಾದರೂ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಅವರಂತೆ ನೀವೂ ಆಗ್ಲಿಕ್ಕೆ ಬರ್ತದ, ಏನು ಚಿಂತೆ ಮಾಡಬೇಡ್ರಿ, ಪರಿಶ್ರಮ ಪಡ್ರಿ ಅಂತ ಹೇಳಲಿಕ್ಕೆ ಬಂದಂತೆ ಬ್ರಹ್ಮದೇವರು, ವಾಯುದೇವರು, ಗರುಡದೇವರು, ಋಷಿಗಳು, ಮುನಿಗಳು, ಗಂಧರ್ವರು ಕೋಟಿ 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 ಜನ ಸಾಧನೆಯನ್ನು ಮಾಡಿಕೊಂಡು ಮೇಲೆ ಏರಿದ್ದಾರಪ್ಪ. ಅವರನ್ನು ಆದರ್ಶವನ್ನಾಗಿಟ್ಟುಕೊಂಡು ಒಬ್ಬೊಬ್ಬರಲ್ಲಿನ ಗುಣಗಳನ್ನು ಒಂದೊಂದನ್ನು ತಿಳಿದುಕೊಂಡು ಸಾಧನೆ ಮಾಡಿಕೊಂಡು ಹೋದರೂ ಸಾಕು, ನೀನು ಮೇಲೆ ಬರ್ತೀ ಅಂತ ಆದರ್ಶ ತಿಳಿಸುವುದಕ್ಕಾಗಿ ತಾರತಮ್ಯವನ್ನು ಹೇಳಿದ್ದೇ ಹೊರತಾಗಿ ಏನೋ ಅವ್ರ ಮ್ಯಾಲೆ ನೀ ತಳಗ ಅವ್ರ ಮ್ಯಾಲೆ ಅಂತ ಹೇಳಿ ಆಟಾಡಿಸ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅಲ್ಲ. ಇದನ್ನು ನಾವು ತಿಳಿಬೇಕು. ಇನ್ನು ಏವಂ ವಿಷ್ಣು ಸದಾ ಭಿನ್ನ ಮುಕ್ತ ಬ್ರಹ್ಮಾದಿಕಾ ಗಣಾಃ ಏವಂ ನಿಯಂತ ಭಗವಾನ್ ಪೂರ್ಣ ಸರ್ವ ಗುಣಾರ್ಣವಃ. ಭಗವಂತ ಇದು ಮತ್ತೆ ಮುಂದಿಂದು ಅಂತರ್ಯಾಮಿ ಬ್ರಾಹ್ಮಣ ಅಂತ ಬರ್ತದೆ, ಅದನ್ನು ಹೇಳ್ಕೋತ ಹೊಂಟಾರ ಮುಂದೆ. ಭಗವಾನ್ ಸರ್ವಪೂರ್ಣ ಗುಣಾರ್ಣವಃ, ಅವ ಗುಣಪೂರ್ಣನಾಗಿದ್ದಾನೆ. ಏಕೈವ ಪರೋ ವಿಷ್ಣು ಅನಿಯಮ್ಯ ಸದೋದಿತಃ, ಅವನೊಬ್ಬನೇ ಯಾರಿಂದಲೂ ನಿಯಮನಕ್ಕೆ ಒಳಗಾಗದೇ ಇರುವಂಥವನು ಅಂತ ಇತ್ಯಾದಿ ಬೃಹತ್ ಶ್ರುತಿ. ಇಷ್ಟು ಬೃಹತ್ ಶ್ರುತಿಯಲ್ಲಿ ಹೇಳಲಾಗಿದೆ ಅಂತದ. ಉಶಸ್ತ ಬ್ರಾಹ್ಮಣನಿಗೆ ಸಂಬಂಧಪಟ್ಟದ್ದನ್ನು 2-3 ಸರ್ತಿ ಮೇಲಕ್ಕೆ ಹಾಕಿದ್ದರಿಂದ ಏನೂ ಕಷ್ಟವೆನಿಸಲಿಲ್ಲ. ಮುಂದಿನ ಬ್ರಾಹ್ಮಣ ಓದೇ ಇಲ್ಲಾದ್ದರಿಂದ ಈ ಪ್ರಮಾಣಗಳಿಂದ ಏನು ಹೇಳಲಿಕ್ಕೆ ಹೊರಟರು ಅಂತ ನಮಗೆ ಅರ್ಥ ಆಗಿಲ್ಲ. ಮುಂದಿನ ಬ್ರಾಹ್ಮಣವನ್ನು ಓದಿದಾಗ ಇನ್ನೂ ಸ್ಪಷ್ಟ ಆಗ್ತದೆ. ನಾಳೆ ಬರ್ತದೆ, ಅದನ್ನು ಹೇಳೋಣ ಅಂತ. ಇನ್ನು ಅಥೋ ಅನ್ಯದಾರ್ತಂ ಅಂತದಲ್ಲ, ಅದನ್ನು ಬಿಡಿಸ್ತಾರ. ಆರ್ತಿ ದುಃಖಂ ಸಮುದ್ದಿಷ್ಟಂ. ಆರ್ತಿ ಅಂದರೆ ದುಃಖ. ಅನಾರ್ಥೋ ವಿಷ್ಣುರವ್ಯಯ, ದುಃಖ ಇಲ್ಲದವನು ಭಗವಂತನು. ದುಃಖ ಇಲ್ಲದವನು ಭಗವಂತನು. ಆರ್ತಿ ದುಃಖಂ ಅನಾರ್ಥ ವಿಷ್ಣು, ದುಃಖ ಇಲ್ಲದವನು ವಿಷ್ಣು ಅಂತ ತಿಳ್ಕೊಳ್ರಿ. ಅಥೋ ಅನ್ಯದಾರ್ಥಂ ಇತ್ಯೇತಸ್ಮಾಚ್ಚ ಜೀವಾನಾಂ ಭೇದ ಪ್ರಸಿದ್ಧ. ಆಚಾರ್ಯಂತಾರ ಜೀವನನ್ನು ಪರಮಾತ್ಮನೆಂದು ತಿಳಿಯಬಾರದು ಅನ್ನೋದಕ್ಕೆ ವೇದ ಏನು ಹೇಳಿಕತ್ತದೆ? ಅನ್ಯದಾರ್ಥಂ, ಉಳಿದವರೆಲ್ಲರೂ ದುಃಖಿಗಳು, ಗೊಳೋ ಅಂತ ಗೋಳಾಡ್ತಿರ್ತಾರೆ. ನಹಿ ಜೀವಾದನ್ಯಸ್ಯ ಆರ್ತಿರ್ಯುಜ್ಯತೆ. ಜಗತ್ತಿನಲ್ಲಿರೋದೇ 3 ವಸ್ತು, ಒಂದು ಭಗವಂತ, ಒಂದು ಜೀವ, ಒಂದು ಜಡ. ಭಗವಂತ, ಜೀವ, ಜಡ ಈ 3ನೊಳಗೆ ಭಗವಂತ ದುಃಖಿ ಅಲ್ಲ ಅಂದಮೇಲೆ ಇನ್ನು ಅಳಬುರುಕರು ಯಾರು ಅಂತ ತಿಳ್ಕೋಬೇಕಪ್ಪ ಮತ್ತ ಅಂದ್ರೆ ನಾವೇ. ಅಳಬುರುಕರು ಯಾರು? ನಹಿ ಜೀವಾದನ್ನಸ್ಯಾರ್ತಿರ್ ಯುಜ್ಯತೆ. ಆಚಾರ ಅಂತಾರೆ ನಿಮ್ಮಂಥ ಅಳಬುರುಕರನ್ನು ಜಗತ್ತಿನಾಗ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಜೀವೇಭ್ಯ ಅನ್ಯಶ್ಚ ವಿಷ್ಣುರೇವ. ಆದ್ದರಿಂದ ಜೀವರಿಂದ ಭಿನ್ನನಾದವನು ಭಗವಂತನೇ. ತದನ್ನೇ ಬ್ರಹ್ಮರುದ್ರಾದಯ ಸರ್ವೇ ಜೀವ ಏವೇತಿ ಸಿದ್ಧಂ. ಶ್ರೀಮದಾಚಾರ್ಯ ಎಷ್ಟು ಸ್ಪಷ್ಟ ನೋಡಿ. ಭಗವಂತರನ್ನು ಹೊರತುಪಡಿಸಿ ಉಳಿದವರು ಎಲ್ಲರೂ ಜೀವರೇ. ಬ್ರಹ್ಮದೇವರನ್ನೂ ಜೀವ ಅನ್ನಬೇಕು, ರುದ್ರದೇವರನ್ನೂ ಜೀವ ಅನ್ನಬೇಕು. ಯಾರ್ಯಾರೂ ಜೀವರಲ್ಲದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಜೀವರೇ. ಇಷ್ಟು ಅಭಿಪ್ರಾಯವನ್ನು ತಿಳಿಸಿಕೊಟ್ರು. ಅಥೋ ಅನ್ಯದಾರ್ಥಂ ಅಂತ ಕೇಳಿದ್ರಿ, ಲಾಸ್ಟ್ ಪ್ರಶ್ನೆ ಬಹಳ ಚಂದದ. ಅದನ್ನು ಯಾರೂ ಮಾಡ್ಕೊಳ್ಳಿಲ್ಲ, ಉಳಿದ ವ್ಯಾಖ್ಯಾನಕಾರ ತಲೆಬಿಸಿ ಮಾಡ್ಕೊಳ್ಳೇ ಇಲ್ಲ. ಶ್ರೀಮದಾಚಾರ್ಯರು ಮಾತ್ರ. ಹೌದ್ರಿ, ಭಗವಂತನನ್ನು ಬಿಟ್ಟು ಉಳಿದವರು ದುಃಖಿಗಳು ಅಂತ ಹೇಳಿಬಿಟ್ರಿ. ಹೇಳುವಾಗ ಬ್ರಹ್ಮದೇವರ ಹೆಸರು ತಗೊಂಡ್ರಿ, ವಾಯುದೇವರ ಹೆಸರು ತಗೊಂಡ್ರಿ, ಲಕ್ಷ್ಮೀದೇವಿ ಏನು ಅಂತ ಹೇಳಲಿಲ್ಲಲ್ಲ. ಅವಳು ದುಃಖ ಉಳ್ಳವಳ, ದುಃಖ ಉಳ್ಳದವಳ ಹೇಳಲಿಲ್ಲಲ್ಲ. ದುಃಖ ಇಲ್ರಿ ಆಕಿಗೆ. ಅರೆ ನೀ ಹೇಳೋ, ನೀ ಯಾಕೆ ಹೇಳಿಲ್ಲ ಅದನ್ನು ಹೇಳ ಮೊದಲು. ನೀ ಸುಮ್ಮನೆ ಪಾಂಡಿತ್ ತೋರಿಸ್ಬೇಡ ನಿಂದಿಲ್ಲಿ. ಸಿಟ್ಟು ಬಂದ್ಬಿಡ್ತಾವ. ಏನು ಹಂಗಂದ್ರೆ ಲಕ್ಷ್ಮೀದೇವಿ ದುಃಖದ ಸಿಟ್ಟು ಮಾಡ್ಕೋಬೇಡಪ್ಪ. ಲಕ್ಷ್ಮೀದೇವಿ ಎಲ್ಲಿ ಬರ್ತಾಳೆ ನಮ್ಗೆ ಹೇಳು. ಅಕ್ಕಿ ಪರಮಾತ್ಮಂತರು ಅಲ್ಲ. ಅಥೋ ಅನ್ಯದಾರ್ಥಂ ಅನ್ನುವಾಗ ಅಂದರೆ ಪರಮಾತ್ಮ ಅಂಥೇಳಿ, ಅತಃ ಅಂದರೆ ಪರಮಾತ್ಮನಿಂದ ಭಿನ್ನರಾದ ಅಂದರೆ ಭಗವಂತನ ದೆಸೆಯಿಂದ ಅನ್ಯತ್ ಭಿನ್ನರಾದವರೆಲ್ಲರೂ ಆರ್ತಂ ದುಃಖಿಗಳು ಅಂಥೇಳಿ, ಬ್ರಹ್ಮಾದಿ ಜೀವರೆಲ್ಲರೂ ದುಃಖಿಗಳು ಅಂತ ಹೇಳಿಬಿಟ್ಟಿರಿ. ಭಗವಂತ ದುಃಖಿ ಅಲ್ಲ ಅಂತ ಹೇಳಿದ್ರಿ. ಈ ಮಧ್ಯದ್ದು ಒಂದು ಸ್ಟೇಷನ್ ಅದ ಅಲ್ಲ, ಇದು ಏನು? ಮಹಾಲಕ್ಷ್ಮಿ ದುಃಖಿಯೋ ದುಃಖಿ ಅಲ್ಲವೋ ಅಂತ ಪ್ರಶ್ನೆ ಹೇಳ್ರಿ. ಯಾಕಲ್ಲ ಯಾಕೆ ದುಃಖಿ ಅಲ್ಲೇಳ್ರಿ ಆಚಾರ, ಅಲ್ಲೇಳ್ರಿ ಆಚಾರ ಅಂದ್ರೆ ಯಾಕೆ ಹೇಳಿಲ್ಲ ಹೇಳ್ರಿ ಆಚಾರ ಅಂತ ಪ್ರಶ್ನೆ ಬರ್ತದೆ.
ಹೇಳಬೇಕ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಏನು? ಕೊನೆಯದು ಭಾಷ್ಯ. ಪ್ರಕೃತಿಸ್ತು ಅತಿ ಸಾಮೀಪ್ಯಾದ್ ಅನಾರ್ಥಾಪಿ ಪೃಥಂಗ್ನತೂ ಪ್ರಕೃತಿ ಮಹಾಲಕ್ಷ್ಮೀ. ರಘುತ್ತಮ ಸ್ವಾಮಿಗಳವರು ಪ್ರಕೃತಿ ಲಕ್ಷ್ಮೀ, ಪ್ರಕೃತಿ ಅನ್ನೋ ಶಬ್ದದಿಂದ ಲಕ್ಷ್ಮೀನ್ ತಗೊಳ್ರಿ. ಅತಿ ಸಾಮೀಪ್ಯಾತ್ ಭಗವಂತನ ಹೆಂಡತಿಯಾದದ್ದರಿಂದ. ಏನ್ ಚಂದರಿ ಆಚಾರ್ಯ ವಾಕ್ಯ, ಅದ್ಭುತ ವಾಕ್ಯ, ಅದ್ಭುತ ವಾಕ್ಯ. ಭಗವಂತನ ಹೆಂಡತಿ ಅಂತಾದ ಮೇಲೆ ದುಃಖಿ ಅಂತ ಅಲ್ಲಿಗೆ ಬರ್ತದ? ಏನು ಮಾತಾಡ್ತೀರಿಲ್ಲ ಆದರೂ ನೀವೆಲ್ಲಾದರೂ ದೇವರ ಪಾಣಿಗ್ರಹಣವನ್ನ ಮಾಡಿ ದೇವರ ಹೆಂಡತಿ ಅಂತಾಗಿ ಕೈ ಹಿಡಿದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹೆಂಡತಿ ಅಂತ ಕರೆಸಿಕೊಂಡ ಮೇಲೂ ಅವಳನ್ನ ದುಃಖ ಉಳ್ಳವಳು ಅಂತ ಹೇಳ್ತೀರಾ? ಆಚಾರ ಪ್ರಶ್ನೆ ಕೇಳ್ತಾರೆ. ಅತಿ ಸಾಮೀಪ್ಯಾತ್ ಪ್ರಕೃತಿಯು, ಪ್ರಕೃತಿ ಅಂದರೆ ಲಕ್ಷ್ಮಿ, ಅತಿ ಸಾಮೀಪ್ಯಾತ್ ಅನ್ನೋ ಶಬ್ದಕ್ಕೆ ಭಗವಂತನ ಬಹಳ ಸಮೀಪ ಇದ್ದಾಳ ಅಂದ್ರೆ ಏನು ಅಂದ್ರೆ ಅದಕ್ಕೆ ರಘುತ್ತಮ ಸ್ವಾಮಿಗಳವರು ತತ್ಪತ್ನಿತ್ವೇನ ಹೆಂಡತಿಯಾಗಿದ್ದಾಳ. ಅನಾರ್ಥ, ದುಃಖ ಇಲ್ಲ. ಏನು ಭಾಗ್ಯ ಲಕ್ಷ್ಮೀದೇವಿದು. ಭಗವಂತನ ಪತ್ನಿಯಾದದ್ದರಿಂದಲೇನೆ, ಆ ಒಂದು ಕಾರಣದಿಂದಲೇನೆ ಲಕ್ಷ್ಮೀದೇವಿಗೆ ಎಂದೆಂದೆಂದೆಂದೂ ದುಃಖ ಇಲ್ಲ. ಅದಕ್ಕೆ ಪೃಥಂಗ್ನತು, ಪ್ರತ್ಯೇಕ ಹೇಳಿಲ್ಲ ಅಷ್ಟೇ. ಯಾಕೆ ಲಕ್ಷ್ಮೀದೇವಿನ ಹೇಳಲಿಲ್ಲ ಅಂದರೆ ಪ್ರತ್ಯೇಕ ಹೇಳಿಲ್ಲ. ಅಲ್ರಿ ಹಿಂಗೆ ವ್ಯವಹಾರದ ಏನು ಹಿಂಗೆ ಲೋಕದಲ್ಲಿ ಆ ಗಂಡಂದ್ರ ಹೆಸರು ಹೇಳಿ ಹೋಗ್ಬಿಡೋದು, ಹೆಂಡಂದ್ರೆ ಏನಾಗ್ಯಾರ ಬಿಟ್ರೆ ಹೇಳೋದಿಲ್ಲೇನೋ ಅಂದ್ರೆ ಬೇಕಾದಷ್ಟು ಪ್ರಯೋಗಗಳವ ಅಂತಾರೆ ಶ್ರೀಮದಾಚಾರ್ಯ. ಏನು? ಉಚ್ಚತೇನ ಸ್ತ್ರೀಯೋ ಯದ್ವತ್ತಯಸ್ತ್ರಿಂಶತ್ ಸುಭೇದಿತಾ. ಶಾಸ್ತ್ರದಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತ ಹಿಂಗೆ ಹೇಳ್ತಿರ್ತಾರೆ. ಸರಿನಾ? ಇಷ್ಟೆಲ್ಲ ಮಂದಿನ ಹೇಳೋ ಕಾಲಕ್ಕೆ ಎಂದೂ ಅಪ್ಪಿ ತಪ್ಪಿ ಅಷ್ಟವಸುಗಳ ಹೆಂಡತಿ, ಏಕಾದಶ ರುದ್ರರ ಹೆಂಡತಿಯರು, ದ್ವಾದಶ ಆದಿತ್ಯರ ಹೆಸರುಗಳನ್ನು ಹೆಂಡತಿ ಹೆಸರನ್ನು ಹೇಳಿದ್ದಾರೇನು? ಇಲ್ಲ. ಅಂದ್ರೆ ಇಲ್ಲ ಅಂತ ಅರ್ಥ ಏನು? ಅಲ್ಲ. ಅಂದಮೇಲೆ ಶಾಸ್ತ್ರದಲ್ಲಿ ಅಷ್ಟವಸು, ಏಕಾದಶ ರುದ್ರ, ದ್ವಾದಶಾದಿತ್ಯಾ ಅಂತ ಹೇಳ್ತಿರುವಾಗ ಯಾವ ರೀತಿಯಾಗಿ ಅವರ ಪತ್ನಿಯರ ಹೆಸರುಗಳನ್ನು ಹೇಳುವುದಿಲ್ಲವೋ, ಅವರಿಗೆ ಪತ್ನಿಯರು ಇದ್ದಾರೆ ಎಂಬುದು ಅಂಡರ್ಸ್ಟುಡ್ಡೋ, ಹಾಗೆ ಭಗವಂತ ದುಃಖರಹಿತನಾಗಿದ್ದಾನೆ ಅಂತ ಹೇಳಿದ್ದರಿಂದ ಅವನ ಪತ್ನಿ ಎನಿಸಿದ ಮಹಾಲಕ್ಷ್ಮಿಯೂ ಕೂಡ ಸದಾ ದುಃಖರಹಿತಳಾಗಿದ್ದಾಳೆ ಎಂಬುದು ತಿಳಿಯಬೇಕು. ಸರಿಯಾಯ್ತಾ? ಏನಂತ ಹೇಳಿದ್ದು? ಪ್ರತ್ಯೇಕವಾಗಿ ಅವರ ಹೆಂಡತಿಯರನ್ನೆಲ್ಲೂ ಹೇಳುವುದಿಲ್ಲ ಶಾಸ್ತ್ರ. ಎಲ್ಲಿ ಹೇಳೇದಾದ ವಿಷಯ ಬೇರೆ, ಎಲ್ಲಿ ಹೇಳಿಲ್ಲ ಅಂಬೋದಲ್ಲ, ಅದನ್ನು ತಗೊಂಡು ಮಾತಾಡಿಕತ್ತಾರೆ ಶ್ರೀಮದಾಚಾರ್ಯರು. ಪ್ರಕೃತಿಸ್ತು ಅತಿ ಸಾಮೀಪ್ಯಾತ್ ಅನಾರ್ಥಾಪಿ ಪೃಥಂಗ್ನತು. ಮಹಾಲಕ್ಷ್ಮಿಯು ಭಗವಂತನ ಪತ್ನಿಯಾದದ್ದರಿಂದ ಎಂದೆಂದೂ ದುಃಖಕ್ಕೆ ಒಳಗಾಗುವುದಿಲ್ಲ. ಅವಳ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂದರೆ ಉಚ್ಚತೆ ನ ಸ್ತ್ರೀಯ ಯದ್ವತ್ರಯಸ್ತ್ರಿಂಶತ್ಸು ಭೇದಿತಾ. ಬೇರೆ ಹಿಂದಿನ ಪ್ರಸಂಗದಲ್ಲಿ ಎಷ್ಟೋ ದೇವತೆಗಳ ಹೆಸರನ್ನು ಹೇಳಿದ್ದಾರೆ, ಅಲ್ಲೆಲ್ಲ ಅವರ ಹೆಂಡತಿಯರ ಹೆಸರು ಹೇಳಿಲ್ಲ. ಅಂಥೇಳಿ ಅವರಿಗೆ ಹೆಂಡತಿಯರು ಇಲ್ಲ ಅಂತ ಅರ್ಥವೋ ಅಥವಾ ಅವರು ತಾರತಮ್ಯದಲ್ಲಿ ಬರುವುದೇ ಇಲ್ಲ ಅಂತ ಅರ್ಥವೋ ಏನದಕ್ಕೆ ಅರ್ಥ? ಒಂದೇ ಬರ್ತಾರೆ. ಆದರೆ ವೇದಕ್ಕೆ ಒಂದು ವ್ಯವಸ್ಥೆ ಇದೆ. ಹಿಂಗೆ ಹೇಳಿದ್ರೆ ಅದು ಅರ್ಥ ಆಯಿತು ಅಂತ ತಿಳಿದುಕೊಂಡು ಮುಂದೆ ಹೊರಟದ. ಆದ್ದರಿಂದ ಇಲ್ಲೂ ಕೂಡ ನೀವು ಅದೇ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕು. ಅಂದ ಮೇಲೆ ಭಗವಂತನು ದುಃಖರಹಿತನಾಗಿದ್ದಾನೆ, ಮಹಾಲಕ್ಷ್ಮಿಯು ದುಃಖರಹಿತಳಾಗಿದ್ದಾಳೆ ಎನ್ನುವುದೇ ಈ ಘಟ್ಟದ ಅಭಿಪ್ರಾಯ. ಉಶಸ್ತ ಬ್ರಾಹ್ಮಣದ ಕೊನೆಯ ವಾಕ್ಯ ಅಂತ ತಿಳಿದುಕೊಳ್ಳ್ರಿ. ಆದುದರಿಂದ ಏನಾಯ್ತು? ಆದುದರಿಂದ ರಾಮಾವತಾರದಲ್ಲಿ ಸೀತೆಯಾಗಲಿ ರಾಮನಾಗಲಿ ದುಃಖಪಟ್ಟದ್ದು ಕಾಣಿಸಿದರೆ ಅದು ನಿಮಗೆ ನಂಬರ್ ಬಂದಿದೆ ಅಂತ ತಿಳ್ಕೊಳ್ರಿ. ಕಣ್ಣಿಗೆ ಅಷ್ಟೇ, ಕಣ್ಣಿಗೆ ಚಸ್ಮಾ ಬಂದದಂತ ತಿಳ್ಕೊಳ್ರಿ. ಚಾನ್ಸೇ ಇಲ್ಲ. ಯಾಕೆ? ವೇದವು ಅವರಿಬ್ಬರ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸ್ತದೆ. ರಾಮನಿಗೆ ದುಃಖ ಇಲ್ಲ, ಸೀತೆಗೆ ದುಃಖವಿಲ್ಲ. ರಾಮ ಸೀತೆಗೆ ಇಬ್ಬರಿಗೂ ದುಃಖವಿಲ್ಲದೆ ಇರುವಾಗ ಅವತ್ತು ನೋಡುಗರ ಕಣ್ಣಿಗೆ ರಾಮನಲ್ಲಿ ಸೀತೆಯಲ್ಲಿ ದುಃಖ ಕಂಡಿದೆ ಅಂತಾದರೆ ಅವರ ಕಣ್ಣಿನ ದೋಷವೇ ಹೊರತಾಗಿ ಅವರಲ್ಲಿ ದುಃಖ ಇದೆ ಅಂತ ತಿಳಿಯಬಾರದು. ಶ್ರೀಕೃಷ್ಣಾರ್ಪಣಮಸ್ತು.